ಭುಗಿಲು ಪುಸ್ತಕ ಮರುಮುದ್ರಣವಾಗಿ ಈಗ ಮರು ಪ್ರಕಾಶನಗೊಳ್ತಾ ಇದೆ, ಮರು ಬಿಡುಗಡೆಯಾಗ್ತಾ ಇದೆ. ಅನೇಕರ ಮನಸ್ಸಿನಲ್ಲಿ ಪ್ರಶ್ನೆಗಳು ಬರಬಹುದು. ಒಂದು ಪುಸ್ತಕ ಒಂದು ಸಲ ಬಿಡುಗಡೆ ಆದಮೇಲೆ ಮತ್ತೆ ಬಿಡುಗಡೆ ಆಗುವ ಅಗತ್ಯ ಏನಿದೆ ಅಂತ. ಅದು 48 ವರ್ಷಗಳ ಬಳಿಕ ಮತ್ತೆ ಯಾಕೆ ಬಿಡುಗಡೆ ಅನ್ನುವಂಥ ಪ್ರಶ್ನೆ ಅನೇಕರನ್ನು ಕಾಡಬಹುದು. ಅದು ಸಹಜ ಕೂಡ, ಅದಕ್ಕೆ ಉತ್ತರವೂ ಕೂಡ ಇದೆ. ಭುಗಿಲು ಅದೊಂದು ಸಾಧಾರಣವಾದ ಒಂದು ಕೃತಿಯಲ್ಲ. ಅದು ಒಂದು ರೀತಿಯಲ್ಲಿ ಎರಡನೇ ಸ್ವಾತಂತ್ರ್ಯ ಹೋರಾಟಕ್ಕೆ ಸಂಬಂಧಪಟ್ಟಂತಹ ಕೃತಿ. ನಮಗೆ 47ರಲ್ಲಿ ಮೊದಲನೇ ಸ್ವಾತಂತ್ರ್ಯ ಬಂತು ಅಂತ ನಾವು ತಿಳ್ಕೊಂಡಿದ್ದೀವಿ. ಆದರೆ ಆ ಸ್ವಾತಂತ್ರ್ಯವನ್ನು, ಆ ಪ್ರಜಾತಂತ್ರವನ್ನು ಮತ್ತೆ ಕಳೆದುಕೊಳ್ಬೇಕಾದಂಥ ಒಂದು ದಯನೀಯ ಪರಿಸ್ಥಿತಿ 1975ರಲ್ಲಿ ಬಂತು. ಸರ್ವಾಧಿಕಾರದ ಕರಿನೆರಳು ನಮ್ಮ ದೇಶವನ್ನು ಆವರಿಸ್ಕೊಳ್ತು. ತುರ್ತು ಪರಿಸ್ಥಿತಿಯನ್ನು ಹೇರಲಾಯಿತಾಗ ಅದರ ಹೋರಾಟದ ಒಂದು ಸಮಗ್ರ ಕತೆ ಭುಗಿಲು. 635 ಪುಟಗಳಲ್ಲಿ ಅವತ್ತು ಯಾರ್ಯಾರು ಹೋರಾಟ ಮಾಡಿದರು, ಯಾವ್ಯಾವ ರೀತಿ ಸಂಕಟವನ್ನು ಅನುಭವಿಸಿದರು, ಎಷ್ಟು ಜನ ತೊಂದರೆಗೊಳಗಾದರು, ಎಷ್ಟು ಜನ ಜೈಲಿಗೆ ಹೋದರು, ವಿಜಯಪುರ ಜಿಲ್ಲೆಯೂ ಸೇರಿದಂತೆ. ಆಗ ವಿಜಯಪುರ ಇತ್ತು, ಈಗ ವಿಜಯಪುರ. ಎಲ್ಲ ಸಮಗ್ರ ಮಾಹಿತಿ ಆ ಪುಸ್ತಕದಲ್ಲಿದೆ. ಹಾಗಾಗಿ ನಾನು ಮೊದಲೇ ಕೋರಿಕೊಳ್ಳೋದೇನೆಂದರೆ, ಪ್ರತಿಯೊಬ್ಬರು, ಅದರಲ್ಲೂ ಈಗಿನ ಪೀಳಿಗೆಯವರು, ಈಗಿನ ನೆಕ್ಸ್ಟ್ ಜನರೇಷನ್ ಅಂತ ಏನು ಹೇಳ್ತಾರೆ, ಅವರು ಈ ಪುಸ್ತಕವನ್ನು ತಪ್ಪದೇ ಓದಬೇಕು. ಆಗ ಏನು ನಡೀತು ಅನ್ನೋದರ ಒಂದು ಸಮಗ್ರ ವಿವರ ಅದರಲ್ಲಿದೆ. ತುರ್ತು ಪರಿಸ್ಥಿತಿಯನ್ನು ಯಾಕೆ ಹೇರಿದರು? ಸಾಧಾರಣವಾಗಿ ಯಾವುದೇ ದೇಶದಲ್ಲಿ ತುರ್ತು ಪರಿಸ್ಥಿತಿ ಯಾಕೆ ಹೇರ್ತಾರೆ ಅಂದರೆ, ಆ ದೇಶದಲ್ಲಿ ಭಾರೀ ಪ್ರಮಾಣದ ಕ್ಷಾಮ ಡಾಮರುಗಳಾದರೆ, ಪ್ರವಾಹ ಬಂದರೆ, ಅಥವಾ ಭೂಕಂಪ ಆದರೆ, ಅಥವಾ ಯುದ್ಧದ ಸ್ಥಿತಿ ನಿರ್ಮಾಣ ಆದರೆ ಈ ತುರ್ತು ಪರಿಸ್ಥಿತಿಯನ್ನು ಹೇರ್ತಾರೆ. ಇತ್ತೀಚೆಗೆ ಇಸ್ರೇಲ್ ಮತ್ತು ಬೇರೆ ದೇಶಗಳ ಜೊತೆಗೆ ಯುದ್ಧ ಆಯಿತು. ಇರಾನ್, ಇಸ್ರೇಲ್, ಹಾಗೆ ಉಕ್ರೇನ್, ರಷ್ಯಾ. ಆ ಯುದ್ಧದ ಸಮಯದಲ್ಲೂ ಕೂಡ ಅಲ್ಲಿ ತುರ್ತು ಪರಿಸ್ಥಿತಿಯನ್ನು ಸಾರಿರಲಿಲ್ಲ, ಎಮರ್ಜೆನ್ಸಿ ಹಾಕಿರಲಿಲ್ಲ. ಮತ್ತು ನಮ್ಮ ದೇಶದಲ್ಲಿ 1975ರಲ್ಲಿ ಯಾಕೆ ಹಾಕಿದರು? 1975 ಜೂನ್ 12ನೇ ತಾರೀಕು ನಮ್ಮ ದೇಶದಲ್ಲಿ ಒಂದು ವಿಶೇಷವಾದ ಘಟನೆ ನಡೀತು. ಆ ದಿವಸ 2 ಘಟನೆಗಳಾಯಿತು. ಒಂದು, ಅಲಹಾಬಾದ್ ಹೈಕೋರ್ಟಿನ ಜಡ್ಜ್ಮೆಂಟ್. ಜೂನ್ 12ನೇ ತಾರೀಕು ಒಂದು ಜಡ್ಜ್ಮೆಂಟ್ ಬಂತು. ಆ ಜಡ್ಜ್ಮೆಂಟಿನ ಸಾರಾಂಶ ಏನು ಅಂದರೆ, ಆಗ ಪ್ರಧಾನಿಯಾಗಿದ್ದಂಥ ಶ್ರೀಮತಿ ಇಂದಿರಾ ಗಾಂಧಿಯವರ ಒಂದು ಚುನಾವಣಾ ಭ್ರಷ್ಟಾಚಾರದ ಪರಿಣಾಮದಿಂದ ಅವರನ್ನು ಅನರ್ಹಗೊಳಿಸಲಾಗಿದೆ ಅಂತ ತೀರ್ಪನ್ನು ಅಲಹಾಬಾದ್ ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರಾದಂಥ ಜಗಮೋಹನ್ ಸಿಂಗ್ ಅವರು ನೀಡಿದರು. ಇನ್ನೊಂದು ತೀರ್ಪೇನು ಅಂದರೆ, ಗುಜರಾತ್ನಲ್ಲಿ ಆಗ ಚುನಾವಣೆ ನಡೀತಿತ್ತು, ವಿಧಾನಸಭೆಗೆ ಚುನಾವಣೆ. ಆ ಚುನಾವಣೆಯ ಫಲಿತಾಂಶ ಬಂತು ಸಂಜೆ. ಆ ಚುನಾವಣೆಯ ಫಲಿತಾಂಶದಲ್ಲಿ ಅಲ್ಲಿ ಅದುವರೆಗೆ ಆಡಳಿತ ನಡೆಸ್ತಿದ್ದಂಥ ಕಾಂಗ್ರೆಸ್ ಸಂಪೂರ್ಣ ಧೂಳಿಪಟವಾಗಿ ಹೋಗಿತ್ತು. ಅಲ್ಲಿ ಜನತಾ ಸರ್ಕಾರದ ಉದಯವಾಗಿತ್ತು. ಜನತಾ ಸರ್ಕಾರ ಅಲ್ಲಿ ಆಳ್ವಿಕೆಯನ್ನು ಹಿಡಿದಿತ್ತು. ಹೀಗೆ 2 ಫಲಿತಾಂಶಗಳು ಜೂನ್ 12ನೇ ತಾರೀಕು ಬಂತು. ಒಂದು ಕಾನೂನಿಗೆ ಸಂಬಂಧಪಟ್ಟಂಥ ನ್ಯಾಯಾಂಗದ ತೀರ್ಪು, ಇನ್ನೊಂದು ಜನತಾ ನ್ಯಾಯಾಲಯದ ತೀರ್ಪು. 2 ತೀರ್ಪು ಹೆಚ್ಚು ಕಡಿಮೆ ಒಂದೇ ಸಂದೇಶವನ್ನು ಸಾರ್ತಾ ಇತ್ತು. ಅದೇನು ಅಂದರೆ, ಈ ದೇಶದಲ್ಲಿ ಭ್ರಷ್ಟಾಚಾರ, ಅನ್ಯಾಯ ಇದ್ಯಾವುದನ್ನು ಸಹಿಸೋದಿಲ್ಲ, ಜನರು ಸಹಿಸೋದಿಲ್ಲ, ಕೋರ್ಟು ಕೂಡ ಸಹಿಸೋದಿಲ್ಲ ಅನ್ನುವಂಥ ಒಂದು ಸಂದೇಶ. ಆದರೆ ಆಗ ಪ್ರಧಾನಿಯಾಗಿದ್ದಂಥ ಇಂದಿರಾ ಗಾಂಧಿಗೆ ಇದನ್ನು ಸಹಿಸ್ಕೊಳ್ಳೋದು ಭಾಳ ಕಷ್ಟ ಆಯಿತು. ಯಾಕೆಂದರೆ ನಾನೇ ಈ ದೇಶದ ಮುಖ್ಯ ಸ್ಥಾನದಲ್ಲಿ ಇರಬೇಕು, ನಾನೇ ಪ್ರಧಾನಿಯಾಗಿರಬೇಕು ಅಂತ ಅವರು ಬಯಸಿದ್ರು. ಆದರೆ ಚುನಾವಣಾ ಭ್ರಷ್ಟಾಚಾರ ಮಾಡಿದ್ರಿಂದ ಕೋರ್ಟೇ ಅವರನ್ನು ಅನರ್ಹಗೊಳಿಸ್ಬಿಡ್ತು. ಅವರ ವಿರುದ್ಧ ರಾಜನಾರಾಯಣ್ ಅನ್ನುವಂಥ ಪ್ರತಿಸ್ಪರ್ಧಿ ಅವರು ಕೋರ್ಟಿಗೆ ಕೇಸ್ ಹಾಕಿದರು. ಅದರಲ್ಲಿ ಅವರಿಗೆ ಜಯ ಸಿಕ್ತು. ಇಂದಿರಾ ಗಾಂಧಿ ತಕ್ಷಣ ಅಧಿಕಾರವನ್ನು ಬಿಟ್ಟು ಇಳಿಬೇಕಾಗಿತ್ತು. ನಿಜವಾಗ್ಲೂ ಗೌರವ ಘನತೆ ಇರುವಂಥ ಪ್ರಧಾನಿಯಾಗಿದ್ದರೆ ಅವತ್ತೇ ಅಧಿಕಾರವನ್ನು ಬಿಟ್ಟು ಹೊರಗೆ ಬರಬೇಕಾಗಿತ್ತು. ಆದರೆ ಇಂದಿರಾ ಗಾಂಧಿ ಹಾಗೆ ಮಾಡಲಿಲ್ಲ. ಅದರ ಬದಲು ಏನು ಮಾಡಬಹುದು ಅಂತ ತಮ್ಮ ಆಪ್ತರ ಜೊತೆಗೆ ಸಲಹೆ ಸಮಾಲೋಚನೆ ಮಾಡಿದರು. ಸಿದ್ಧಾರ್ಥ ಶಂಕರ್ ರೈ, ವಿದ್ಯಾಚರಣ ಶುಕ್ಲ ಅವರೆಲ್ಲ ಆಗ ಇಂದಿರಾ ಗಾಂಧಿಯವರ ಅತ್ಯಂತ ಪರಮಾಪ್ತ ಸ್ನೇಹಿತರು. ಅವ್ರ ಜೊತೆ ಕೂತ್ಕೊಂಡು ಸಂವಿಧಾನದಲ್ಲಿ ಏನೇನು ಲೂಪ್ ಹೋಲ್ಸ್ ಇದೆ, ಸಂವಿಧಾನದಲ್ಲಿರುವಂಥ ದೌರ್ಬಲ್ಯಗಳನ್ನೇ ಉಪಯೋಗಿಸ್ಕೊಂಡು ಹೇಗೆ ಅಧಿಕಾರವನ್ನು ಮುಂದುವರಿಸಬಹುದು ಅಂತ ಯೋಚನೆ ಮಾಡಿದರು.
ಸಂವಿಧಾನದಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆ ಮಾಡೋದಕ್ಕೆ ಒಂದು ಕಾಲಮ್ ಇದೆ, ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡ್ಬೋದು ಅಂತ. ಆದರೆ ಅಧಿಕಾರವನ್ನು ಮುಂದುವರಿಸೋದಕ್ಕೋಸ್ಕರ ಅಲ್ಲ, ಅಥವಾ ಅಧಿಕಾರದ ದುರುಪಯೋಗ ಮಾಡಿಕೊಳ್ಳುವಂಥದ್ದು ಅಲ್ಲ ಅದು. ಆದರೆ ಇಂದಿರಾ ಗಾಂಧಿ ಅದನ್ನೇ ತನ್ನ ಅಸ್ತ್ರವನ್ನಾಗಿಟ್ಕೊಂಡು ಅವರು ದೇಶದ ಮೇಲೆ ತುರ್ತು ಪರಿಸ್ಥಿತಿಯನ್ನು ಸಾರಿದರು. 1975 ಜೂನ್ 25ನೇ ತಾರೀಕು ಇಡೀ ದೇಶ ನೆಮ್ಮದಿಯಿಂದ ನಿದ್ದೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಮಧ್ಯರಾತ್ರಿ ತುರ್ತು ಪರಿಸ್ಥಿತಿಯ ಘೋಷಣೆ ಆಯಿತು. ಈ ಮಧ್ಯರಾತ್ರಿಗೂ ಮತ್ತು ಭಾರತ ದೇಶಕ್ಕೂ ಅದೇನೋ ಒಂದು ಸಂಬಂಧ ಇದೆ. ಯಾಕೆಂದರೆ ನಮಗೆ ಸ್ವಾತಂತ್ರ್ಯ ಬಂದಿದ್ದು ಕೂಡ ಮಧ್ಯರಾತ್ರಿ, 1947 14ರ ಮಧ್ಯರಾತ್ರಿ. ಈಗಲೂ 14ರ ಮಧ್ಯರಾತ್ರಿ ಧ್ವಜಾರೋಹಣ ಎಲ್ಲ ಮಾಡೋದುಂಟು ನಮ್ಮವರೆಲ್ಲ. ಹಾಗೆ ತುರ್ತು ಪರಿಸ್ಥಿತಿ ಕೂಡ ಮಧ್ಯರಾತ್ರಿ. ಅದೇನೋ ಮಧ್ಯರಾತ್ರಿಗೂ ಭಾರತಕ್ಕೂ ಅದೇನು ಸಂಬಂಧ ಅಂತ ಗೊತ್ತಿಲ್ಲ ನನಗೆ. ಎಲ್ಲರೂ ನಿದ್ದೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಕರಾಳವಾದ ತುರ್ತು ಪರಿಸ್ಥಿತಿಯ ಘೋಷಣೆಯನ್ನು ಮಾಡಿದರು. ತುರ್ತು ಪರಿಸ್ಥಿತಿಯ ಘೋಷಣೆಯ ಸಾರಾಂಶ ಏನು? ಯಾರೂ ಕೂಡ ಸರ್ಕಾರದ ವಿರುದ್ಧ ಚಕಾರ ಮಾತಾಡಬಾರ್ದು, ಹಾಗೆ ಪತ್ರಿಕೆಗಳಲ್ಲಿ ಸರ್ಕಾರದ ವಿರುದ್ಧ ಮಾತಾಡಕೂಡದು, ಬರೀಬಾರ್ದು. ಅಂದರೆ ನಮ್ಮ ಮೂಲಭೂತ ಸ್ವಾತಂತ್ರ್ಯ ಏನಿದೆ, ಮಾತಾಡುವಂಥ ಸ್ವಾತಂತ್ರ್ಯ, ಸಂಘಟನಾ ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ, ಎಲ್ಲದರ ದಮನ, ಮತ್ತು ಸರ್ಕಾರ ಹೇಳಿದಾಗೆ ಕೇಳಬೇಕು ಅಂತ. ಇದ್ದಕ್ಕಿದ್ದಾಗೆ ಎಲ್ಲ ಒಂದು ಆಕ್ರೋಶ ಶುರುವಾಯಿತು ದೇಶದಲ್ಲಿ. ಮರುದಿವಸ ಅನೇಕ ಪತ್ರಿಕೆಗಳು ತಮ್ಮ ಪತ್ರಿಕೆಯ ಎಡಿಟೋರಿಯಲ್ ಕಾಲಮ್ ಇದೆ, ಸಂಪಾದಕೀಯ ಅಂಕಣ, ಅದನ್ನು ಖಾಲಿ ಬಿಟ್ಟರು. ಕೆಲವರು ಅದಕ್ಕೆ ಕಪ್ಪು ಬಣ್ಣ ಹಚ್ಚಿದ್ರು, ಅಂದರೆ ನಾವು ಇದಕ್ಕೆ ಪ್ರೊಟೆಸ್ಟ್ ಮಾಡ್ತಾ ಇದ್ದೇವೆ ಅಂತ. ಹೀಗೆ ಇಡೀ ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನು ಸಾರಿದರು. ಅದಾಗಿ ಒಂದು ವಾರದಲ್ಲೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೇಲೂ ಕೂಡ ನಿಷೇಧವನ್ನು ಹೇರಲಾಯಿತು. ಬರೀ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೇಲೆ ಬ್ಯಾನ್ ಹಾಕಿದರೆ ಅದು ಅಬ್ಜೆಕ್ಷನಬಲ್ ಆಗ್ಬೋದು ಅಂಥೇಳಿ ಅದರ ಜೊತೆ ಜಮಾತೆ ಇಸ್ಲಾಮಿ ಮತ್ತು ಆನಂದ ಮಾರ್ಗ ಅನ್ನುವಂಥ ಇನ್ನೆರಡು ಸಂಘಟನೆಗಳು ಅದಕ್ಕೂ ಸೇರಿಸಿ ನಿಷೇಧವನ್ನು ಹಾಕಿದರು. ಎಲ್ಲ ಕಡೆ ಒಂದು ರೀತಿಯ ಆತಂಕದ, ಭಯದ ವಾತಾವರಣ. ಬೆಂಗಳೂರಿಗೆ ಪಾರ್ಲಿಮೆಂಟ್ರಿ ನಿಯೋಗದಲ್ಲಿ ಆಗ ವಿರೋಧ ಪಕ್ಷದ ನಾಯಕರಾಗಿದ್ದಂಥ ಅಟಲ್ ಬಿಹಾರಿ ವಾಜಪೇಯಿ, LK ಅಡ್ವಾಣಿ, ಮಧು ದಂಡವತೆ, SN ಮಿಶ್ರಾ ಇವರೆಲ್ಲ ಬಂದಿದ್ದರು. ಅವರು ಪಾರ್ಲಿಮೆಂಟ್ ನಿಯೋಗದ ಮೀಟಿಂಗನ್ನು ಮುಗಿಸ್ಕೊಂಡು ಪಾರ್ಲಿಮೆಂಟ್ ವಿಧಾನಸೌಧದ ಹತ್ತಿರ ಇರುವಂಥ LHನಲ್ಲಿ ಮಲಗಿದ್ರು ಕೋಣೆಯಲ್ಲಿ. ಇದ್ದಕ್ಕಿದ್ದಾಗ ರಾತ್ರಿ ಪೊಲೀಸ್ನವ್ರು ಬಂದು ಅವರನ್ನು ಸೆರೆ ಹಿಡಿದ್ರು, ಅರೆಸ್ಟ್ ಮಾಡಿದರು. ಯಾಕೆ ಅಂತ ಕೇಳಿದರೆ ಎಮರ್ಜೆನ್ಸಿ ಡಿಕ್ಲೇರ್ ಆಗಿದೆ ಅಂತ. ಜಯಪ್ರಕಾಶ್ ನಾರಾಯಣ್ ಆಗ ದೊಡ್ಡ ಒಂದು ಹೊಸ ಸ್ವಾತಂತ್ರ್ಯದ ಹೋರಾಟವನ್ನು ನಡೆಸ್ತಾ ಇದ್ದಂಥವರು, ಅವರನ್ನು ಕೂಡ ಅರೆಸ್ಟ್ ಮಾಡಿದರು. ವಯೋವೃದ್ಧ ಪಾಪ, ಅವರಿಗೆ ಕಾಯಿಲೆಯಿಂದ ಪೀಡಿತರಾಗಿದ್ದರು. ಹಾಗೆ ಮೊರಾರ್ಜಿ ದೇಸಾಯಿ ಅವರನ್ನು ಕೂಡ ಅರೆಸ್ಟ್ ಮಾಡಿದರು. ಹೀಗೆ ದೇಶದಲ್ಲಿ ಯಾರ್ಯಾರು ಪ್ರಮುಖ ನಾಯಕರಿದ್ದಾರೆ ಅವರನ್ನೆಲ್ಲ ಬಂಧನ ಆಯಿತು. ಅನೇಕ ಪತ್ರಿಕೆಗಳ ಸಂಪಾದಕರನ್ನು ಕೂಡ ಅರೆಸ್ಟ್ ಮಾಡಿದರು. ನಮ್ಮ ಬೆಂಗಳೂರಿನ ವಿಕ್ರಮ ಪತ್ರಿಕೆಯ ಬೇಸೋನ ಮಲ್ಯ ಅವರನ್ನು ಕೂಡ ಅರೆಸ್ಟ್ ಮಾಡಿದರು. ಹೀಗೆ ಯಾರ್ಯಾರು ರಾಷ್ಟ್ರೀಯತೆಯ ಪರವಾಗಿದ್ದಾರೆ ಅವರೆಲ್ಲರನ್ನು ಹಿಡಿದು ಅರೆಸ್ಟ್ ಮಾಡಿದರು. ಇಡೀ ದೇಶದಲ್ಲಿ ಒಂದು ರೀತಿ ಮೌನ ನೆಲೆಸ್ಬಿಡ್ತು. ಮೌನ ಅಂದರೆ ಅದು ಸ್ಮಶಾನದ ಮೌನ ಆಗಿರಲಿಲ್ಲ. ಸ್ಮಶಾನದ ಮೌನ ಏನು ಅಂದರೆ ಯಾರಾದರೂ ತೀರೋದಾಗ ದುಃಖ ಆಗುತ್ತೆ, ಒಂದು ರೀತಿ ವೈರಾಗ್ಯ, ಈ ರೀತಿಯ ಮೌನ ಆಗಿರಲಿಲ್ಲ ಅದು. ಯಾಕೆಂದರೆ ಈ ತುರ್ತು ಪರಿಸ್ಥಿತಿಯ ವಿರುದ್ಧ ಏನಾದರೂ ಮಾಡಬೇಕು, ಸರ್ವಾಧಿಕಾರದ ವಿರುದ್ಧ ಹೋರಾಟ ಮಾಡಬೇಕು, ಹೇಗೆ ಹೋರಾಟ ಮಾಡೋದು ಅನ್ನೋದನ್ನು ನಿಶ್ಚಯ ಮಾಡಬೇಕಾದಂಥ ಒಂದು ಸಂದರ್ಭದ ಮೌನ ಅದಾಗಿತ್ತು. ಮೌನ ಅಂದರೆ ಬರೀ ಅಯ್ಯೋ ಇನ್ನೇನೂ ಆಗೋದಿಲ್ಲ ಅನ್ನೋದಲ್ಲ. ಯಾಕೆಂದರೆ ನಾವು ಭಾರತೀಯರು ಬ್ರಿಟಿಷ್ನವ್ರ ವಿರುದ್ಧ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೋರಾಡಿದ್ವಿ. ಬ್ರಿಟಿಷ್ನವ್ರ ವಿರುದ್ಧನೇ ಹೋರಾಟ ಮಾಡಿದವರಿಗೆ ನಮ್ಮವ್ರ ವಿರುದ್ಧ ಹೋರಾಟ ಮಾಡೋದೊಂದು ಕಷ್ಟನಾ? ಇಡೀ ದೇಶದ ಜನತೆ ನಿಶ್ಚಯ ಮಾಡ್ತು, ಇಲ್ಲ ಇದರ ವಿರುದ್ಧ ನಾವು ಹೋರಾಟ ಮಾಡಬೇಕು. ನಮಗೆ ಸಂವಿಧಾನದತ್ತವಾಗಿ ಬಂದಂಥ ಮೂಲಭೂತ ಸ್ವಾತಂತ್ರ್ಯ, ಅದರ ದಮನವನ್ನು ನಾವು ಸಹಿಸುವುದಿಲ್ಲ ಅಂತ ಜನತೆ ತೀರ್ಮಾನ ಮಾಡಿತು. ಆದರೆ ಹೋರಾಟ ಮಾಡೋರು ಯಾರು? ಅದಕ್ಕೆ ನೇತೃತ್ವ ಯಾರದ್ದು? ಸರಿ, ಅದೆಲ್ಲ ನಿಶ್ಚಯ ಆಗ್ತಾ ಹೋಯಿತು. ಸಂಘದ ಮೇಲೆ ಬ್ಯಾನ್ ಹಾಕಿದ್ರು, RSS ಇರಲಿಲ್ಲ. ಹಾಗೆ ಎಲ್ಲರನ್ನೂ ಹಿಡಿದು ಒಳಗೆ ಹಾಕ್ತಾಯಿದ್ರು. ಅನೇಕರು ಭೂಗತರಾಗಿದ್ದರು. ಸಂಘದ ಸರಸಂಘ ಚಾಲಕರಾಗಿದ್ದಂಥ ಬಾಳಾ ಸಾಹೇಬ್ ದೇವರ್ಸ್ ಅವರನ್ನು ಕೂಡ ಅರೆಸ್ಟ್ ಮಾಡಿದರು. ಆದರೆ ಅನೇಕ ಸಂಘದ ಕಾರ್ಯಕರ್ತರು, ಹಿರಿಯರು, ಬೇರೆ ಬೇರೆ ಪಕ್ಷದವರು ಅವರೆಲ್ಲ ಭೂಗತರಾಗಿದ್ದರು. ಅವರೆಲ್ಲರೂ ಪರಸ್ಪರ ಸಮಾಲೋಚನೆ ಮಾಡಿ ಒಂದು ನಿಶ್ಚಯ ಮಾಡಿದರು, ಒಂದು ಹೋರಾಟವನ್ನು ಮಾಡಬೇಕು. ಆ ಹೋರಾಟ ಹೇಗಿರಬೇಕು ಅಂದರೆ ಸಶಸ್ತ್ರ ಕ್ರಾಂತಿ ಅಲ್ಲ, ಅಹಿಂಸಾತ್ಮಕವಾದ ಹೋರಾಟ.
ಗಾಂಧೀಜಿಯ ಮಾರ್ಗದ ಹೋರಾಟವನ್ನು ಮಾಡಬೇಕು ಅಂತ ಲೋಕ ಸಂಘರ್ಷ ಸಮಿತಿ ಅಂತ ಒಂದು ಸಮಿತಿಯನ್ನು ಹುಟ್ಟಾಕಿದರು. ಸೊ ಅದರ ಅಂಡರ್ನಲ್ಲಿ, ಅದರ ಆಶ್ರಯದಲ್ಲಿ ಹೋರಾಟ ಪ್ರಾರಂಭ ಆಯಿತು. ಪ್ರಾರಂಭದಲ್ಲಿ ಹೋರಾಟಕ್ಕೆ ಒಂದು ಸ್ವರೂಪ ಅಂತ ಇರಲಿಲ್ಲ, ಕ್ರಮೇಣ ಅದಕ್ಕೊಂದು ಸ್ವರೂಪ ಕೊಟ್ಟರು. ಮೊದಲು ಎಲ್ಲ ಕಡೆಗಳಲ್ಲೂ ಕೂಡ ಒಂದು ಜಾಗೃತಿಯನ್ನು ಉಂಟು ಮಾಡಬೇಕು ಅಂತ, ಒಂದು ರೀತಿಯ ಜಾಗೃತಿ ಎಲ್ಲ ಕಡೆ. ಹಾಗೆ ನವೆಂಬರ್ 14ರಿಂದ ಎಲ್ಲ ಕಡೆ ಸತ್ಯಾಗ್ರಹಗಳನ್ನು ಮಾಡಬೇಕು ಅಂತ ನಿಶ್ಚಯ ಆಯಿತು. ಸತ್ಯಾಗ್ರಹ ಅಂದರೆ ಏನು? ಸತ್ಯಾಗ್ರಹದ ಸ್ವರೂಪ ಏನು ಅಂದರೆ, ಎಲ್ಲರೂ ಒಂದಷ್ಟು ತಂಡವಾಗಿ ಒಂದಷ್ಟು ಕಡೆ ಸೇರಿ ಅಲ್ಲಿ ಮೆರವಣಿಗೆ ಮಾಡಬೇಕು, ಭಾರತ್ ಮಾತಾ ಕಿ ಜೈ ಹೇಳಬೇಕು, ಒಂದೇ ಮಾತರಂ ಹೇಳಬೇಕು, ಸರ್ವಾಧಿಕಾರಕ್ಕೆ ಧಿಕ್ಕಾರ ಘೋಷಣೆಯನ್ನು ಕೂಗಬೇಕು, ತುರ್ತು ಪರಿಸ್ಥಿತಿಗೆ ಧಿಕ್ಕಾರ ಹೇಳಬೇಕು ಅಂತ. ಈ ರೀತಿ ಕೂಗಿದಾಗ, ಘೋಷಣೆ ಹಾಕಿದಾಗ ಖಂಡಿತ ಪೊಲೀಸ್ನವ್ರು ಬಂದು ಅರೆಸ್ಟ್ ಮಾಡ್ತಾರೆ, ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ತಾರೆ, ಅದೆಲ್ಲವೂ ಗೊತ್ತಿತ್ತು. ಹಾಗಾಗಿ ಯಾರಿಗೆ ಜೈಲಿಗೆ ಹೋಗಲಿಕ್ಕೆ ಮನಸ್ಸಿದೆ, ಯಾರಿಗೆ ಜೈಲಿಗೆ ಹೋಗಲಿಕ್ಕೆ ಇಷ್ಟ ಇದೆ, ಜೈಲಿಗೆ ಹೋಗ್ಲಿಕ್ಕೆ ಯಾರಿಗೂ ಇಷ್ಟ ಇರೋದಿಲ್ಲ, ಆದರೆ ಇಷ್ಟ ಇದೆ ಅಂಥವ್ರು ಮಾತ್ರ ಇದರಲ್ಲಿ ಭಾಗವಹಿಸಬೇಕು ಅಂತ ಭೂಗತವಾಗಿ ಸಂಘದ ಕಾರ್ಯಕರ್ತರು ಒಂದು ಸಂದೇಶವನ್ನು ಕೊಟ್ಟರು. ಮತ್ತು ಯಾರ್ಯಾರು ಮೆರವಣಿಗೆ ಮಾಡ್ತಾರೆ ಅವರು ಹೂವಿನ ಮಾಲೆ ಹಾಕ್ಕೊಂಬರ್ಬೇಕು. ಮಾಲೆ ಬೇರೆಯವರು ಯಾರು ಹಾಕೋದಿಲ್ಲ, ನಮಗೆ ನಾವೇ ಮಾಲೆ ಹಾಕ್ಕೊಂಡು ಬರೋದು. ನಾವೇ ಮಾಲೆ ಹಾಕ್ಕೋಬೇಕು, ನಾವೇ ಜೈಕಾರ ಹಾಕಬೇಕು ಮತ್ತು ನಾವೇ ಅರೆಸ್ಟ್ ಆಗಬೇಕು ಅಂತ. ಹೀಗೆ ನವೆಂಬರ್ 14ನೇ ತಾರೀಕು ಇಡೀ ದೇಶದ ಎಲ್ಲ ಕಡೆಗಳಲ್ಲಿ, ಎಲ್ಲ ತಾಲೂಕು, ಎಲ್ಲ ಜಿಲ್ಲಾ ಕೇಂದ್ರಗಳು, ರಾಜಧಾನಿ ಎಲ್ಲ ಕಡೆ ಜೋರಾದಂಥ ಒಂದು ಸತ್ಯಾಗ್ರಹ ಪ್ರಾರಂಭ ಆಯಿತು. ಪ್ರಾರಂಭದಲ್ಲಿ ಪೊಲೀಸ್ನವರು ಸುಮ್ಮನೆ ನೋಡಿದರು, ಅರೆಸ್ಟ್ ಮಾಡಿ ಹಾಗೆ ಬಿಡ್ತಾಯಿದ್ರು. ಆದರೆ ಆನಂತರ ಸತ್ಯಾಗ್ರಹದ ಕಾವು ಜಾಸ್ತಿ ಆಗ್ತಾ ಇದ್ದಾಗೆ ಎಲ್ಲರನ್ನೂ ಹಿಡಿದು ಜೈಲಿಗೆ ತಳ್ಳೋದಕ್ಕೆ ಶುರು ಮಾಡಿದರು. ಅನೇಕರು ಇದರಲ್ಲಿ ಭಾಗವಹಿಸಿದರು. ಇಡೀ ನಮ್ಮ ದೇಶದಿಂದ 1,07,000 ಜನ ಜೈಲಿಗೆ ಹೋದರು. 1,07,000 ಜನ. ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಎಷ್ಟು ಜನ ಜೈಲಿಗೆ ಹೋಗಿದ್ರೋ ಅದಕ್ಕಿಂತ ಹೆಚ್ಚು ಜನ ಇದರಲ್ಲಿ ಜೈಲಿಗೆ ಹೋದರು. ಇಡೀ ನಮ್ಮ ಕರ್ನಾಟಕದಲ್ಲಿ ಇರುವಂಥ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಸತ್ಯಾಗ್ರಹ ಆಯಿತು. 127 ತಾಲೂಕಿತ್ತು ಅವಾಗ. 259 ಕೇಂದ್ರಗಳಲ್ಲಿ ಸತ್ಯಾಗ್ರಹ ಆಯಿತು. 775 ತಂಡಗಳಲ್ಲಿ ಸತ್ಯಾಗ್ರಹ ಆಯಿತು. 17,800 ಜನ. ಇದೆಲ್ಲ ದಾಖಲೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಆ ಪುಸ್ತಕದಲ್ಲಿ ಇದೆ, ಅದನ್ನೇ ನಾನು ಹೇಳ್ತಾ ಇದ್ದೀನಿ, ಉತ್ಪ್ರೇಕ್ಷೆ ಇಲ್ಲ ಇದರಲ್ಲಿ. 17,800 ಜನ ಬಂಧನಕ್ಕೆ ಒಳಗಾದರು. ಆಗ ನಮ್ಮ ದೇಶದಲ್ಲಿ ಈಗಿರುವ ಹಾಗಂತೆ ವಾಟ್ಸಪ್ ಆಗಲಿ, ಫೇಸ್ಬುಕ್ ಆಗಲಿ, ಇನ್ಸ್ಟಾಗ್ರಾಮು ಯಾವುದೂ ಇರಲಿಲ್ಲ, ಸೋಷಿಯಲ್ ಮೀಡಿಯಾ ಇರಲಿಲ್ಲ, ಮೊಬೈಲ್ ಕೂಡ ಇರಲಿಲ್ಲ. ಆಗಿದ್ದಿದ್ದು ಬರೇ ಲ್ಯಾಂಡ್ಲೈನ್, ಯಾವುದೇ ಸಂಪರ್ಕ ಸಾಧನಗಳಿರಲಿಲ್ಲ. ಆದರೆ ಇಷ್ಟೊಂದು ಕಡೆಗಳಲ್ಲಿ ಇಷ್ಟೊಂದು ಜನ ಸತ್ಯಾಗ್ರಹಕ್ಕೆ ಸೇರೋದಕ್ಕೆ ಹೇಗೆ ಸಾಧ್ಯವಾಯಿತು? ಆಗ ಏನು ಅಂದರೆ, ಕಿವಿಯಿಂದ ಕಿವಿಗೆ, ಬಾಯಿಂದ ಬಾಯಿಗೆ, ಹೃದಯದಿಂದ ಹೃದಯಕ್ಕೆ ಸಂದೇಶಗಳು ಹೋಗ್ತಾಯಿತ್ತು. ಯಾರೋ ಒಬ್ಬರು ಸಿಕ್ಕಿದರೆ ಅವ್ರ ಹತ್ರ ಇನ್ನೊಬ್ರು ಹೇಳ್ತಾಯಿದ್ರು, ಅದು ಇನ್ನೊಂದು ಕಡೆ ಹೋಗ್ತಾಯಿತ್ತು. ಹಳ್ಳಿಗೆ, ನಗರ, ಗ್ರಾಮ ಎಲ್ಲ ಕಡೆಗೆ ಈ ಸುದ್ದಿ ತಲುಪ್ತಾ ಇತ್ತು. ಈ ರೀತಿಯ ಒಂದು ದೊಡ್ಡ ನೆಟ್ವರ್ಕ್ ಇಡೀ ದೇಶದಲ್ಲಿತ್ತು. ಅದರ ಜೊತೆಗೆ ಭೂಗತ ಪತ್ರಿಕೆಗಳು ಕೂಡ ಕೆಲಸ ಮಾಡ್ತಾಯಿದ್ರು. ಸಂಘದ ಕಡೆಯಿಂದನೇ ಅನೇಕ ಭೂಗತ ಪತ್ರಿಕೆಗಳನ್ನು ಶುರು ಮಾಡಿದರು. ಅದರದ್ದು ನಂತರ ಹೇಳ್ತೀನಿ ನಾನು. ಹೀಗೆ ಎಲ್ಲ ಕಡೆ ಸತ್ಯಾಗ್ರಹ ಶುರುವಾಯಿತು. ಅನೇಕ ಮುಖಂಡರು ಅವರೆಲ್ಲ ಅರೆಸ್ಟ್ ಆದರು. ಇಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ಸಾಕಷ್ಟು ಜನ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡರು. ಅವ್ರನ್ನೆಲ್ಲ ಒಂದು ಸರಿ ಸ್ಮರಣೆ ಮಾಡೋದು ನಮ್ಮ ಕರ್ತವ್ಯ. ಇಲ್ಲಿ ಮೊದಲು ಸತ್ಯಾಗ್ರಹಕ್ಕಿಂತ ಮುಂಚೆನೇ ಡಾಕ್ಟರ್ MD ಮಹೀಂದ್ರಕರ್ ಅವರು ಜನಸಂಘದ ಜಿಲ್ಲಾಧ್ಯಕ್ಷರಾಗಿದ್ದರು. ಇನ್ನೊಬ್ಬರು ವಿಜಯಪುರ ನಗರ ಜನಸಂಘದ ಸದಸ್ಯರು ಚಂದ್ರಶೇಖರ ಗಚ್ಚಿನಮಠ ಅಂತ, ಎಲ್ಲರೂ ಹಿರಿಯರಿಗೆಲ್ಲ ನೆನಪಿರ್ಬೋದು, ಶ್ರೀಕಾಂತ್ ಕುಲ್ಕ ಅವರಿಗೆಲ್ಲ. ಅವರಿಬ್ಬರನ್ನು ಮೊದಲೇ ಅರೆಸ್ಟ್ ಮಾಡಿಬಿಟ್ರು. ಆನಂತರ ನವೆಂಬರ್ 14ನೇ ತಾರೀಕು ಇಲ್ಲಿ ಸಂಯುಕ್ತ ಕಾಂಗ್ರೆಸ್ಸಿನ ಮುಖಂಡರಾದಂಥ ಅವರು ವಿಧಾನ ಪರಿಷತ್ ಸದಸ್ಯರಾಗಿದ್ದರು BK ಗುಡ್ದಿನಿ, ಅವರನ್ನು ಅರೆಸ್ಟ್ ಮಾಡಿದರು ಸತ್ಯಾಗ್ರಹದ ಸಂಬಂಧವಾಗಿ. ಹಾಗೆಯೇ ಇನ್ನೊಬ್ಬರು MLC KD ಪಾಟೀಲ್ ಮತ್ತು ಇನ್ನೊಬ್ಬರು IC ನಾಗಠಾಣ, ಅವರನ್ನು ಕೂಡ ಅರೆಸ್ಟ್ ಮಾಡಿದರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಜಿಲ್ಲಾ ಪ್ರಚಾರಕರಾಗಿದ್ದರು ಸಿದ್ದಣ್ಣ ಡಗೆ, ಈಗ ಅವರು ಸ್ವಾಮೀಜಿ ಆಗಿದ್ದಾರೆ ಅಂತ, ನಾನು ಸಿದ್ದೇಶ್ ಸ್ವಾಮಿಗಳು, ಅವರು ಕೂಡ ಅರೆಸ್ಟ್ ಆದರು. ಅನೇಕ ರೈತರು, ನೇಕಾರರು, ಇವರೆಲ್ಲ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ಅರೆಸ್ಟ್ ಆದರು. ಆಗ ಬಸ್ನಲ್ಲಿ ಒಂದು ಗೀಗಿ ಪದ ಹೇಳ್ತಾ ಇದ್ರು. ಒಬ್ಬ ರೈತ ಹೇಳ್ತಿದ್ದಂತೆ, ಏನು ಅಂದರೆ, ಸುಳ್ಳರಿಗೆ ಸಂಪತ್ತು, ಕಳ್ಳರಿಗೆ ದೌಲತ್ತು, ಸುಳ್ಳರಿಗೆ ಸಂಪತ್ತು, ಕಳ್ಳರಿಗೆ ದೌಲತ್ತು, ಸಜ್ಜನರಿಗೆ ಸೆರೆಮನೆಯಪ್ಪ,
ಈ ಇಂದಿರಾ ರಾಜ್ಯದ ಮಹಿಮಾ ಸಜ್ಜನರಿಗೆ ಸರೆಯಪ್ಪ ಅಂತ ಒಂದು ಹಾಡನ್ನು ಬಸ್ನಲ್ಲಿ ಗೀಗಿ ಪದದ ರೀತಿಯಲ್ಲಿ ಹೇಳ್ಕೊಂಡು ಹೋಗ್ತಿದ್ರಂತೆ. ಇನ್ನೊಬ್ಬರು ಬಾಗಲಕೋಟೆಯಲ್ಲಿದ್ದರು, ಜ್ಯೋತಿಬಾ ಸಾಳುಂಕೆ ಅಂತ, ನಮ್ಮ ಸಂಘದ ಪ್ರಚಾರಕರು ಹೌದು, ಹಿರಿಯ ಕಾರ್ಯಕರ್ತರು ಹೌದು. ಅವರು ಕೊನೆವರೆಗೂ ಸಿಗಲಿಲ್ಲ ಪೊಲೀಸ್ನವರಿಗೆ. ಪೊಲೀಸ್ನವರು ಅವರನ್ನು ಹದ್ದುಗಣ್ಣಿನಿಂದ ಹುಡುಕ್ತಾ ಇದ್ದರು. ಆದರೆ ಕೊನೆಯ ತನಕ ಭೂಗತರಾಗಿದ್ದುಕೊಂಡು ಅವರು ಹೋರಾಟವನ್ನು ಸಂಘಟಿಸಿದರು. ಸಾಕಷ್ಟು ಜನರನ್ನು ಜೈಲಿಗೂ ಕಳಿಸಿದರು. ಜೈಲಿಗೆ ಕಳಿಸಿದ ಉದ್ದೇಶ ಅಂದರೆ ತಾನು ಹೋಗೋದು ಬೇಡ ಅಂತಲ್ಲ, ಅವ್ರು ಹೋಗಬಾರ್ದಂಥ ಸೂಚನೆ ಇತ್ತು. ಇನ್ನೊಬ್ಬರು ಪ್ರಹ್ಲಾದ ಕೃಷ್ಣ ಬಿಡೆ, ಅವರು ಭೂಗತ ರಾಗಿ ಅವ್ರ ಮನೆಯನ್ನೇ ಭೂಗತ ಕೇಂದ್ರ ಮಾಡಿಕೊಂಡಿದ್ದರು. ನಾರಾಯಣ್ ದಾಸ್ ಪಾಟೀಲ್ ಮತ್ತು ಅವರ ಪತ್ನಿ ಕಲಾವತಿ ಬಾಯಿ ಅವರು ಸಾಕಷ್ಟು ಜನ ಭೂಗತರಿಗೆ ಆಶ್ರಯವನ್ನು ಕೊಟ್ಟಿದ್ದರು. ಇಲ್ಲಿ ಒಟ್ಟು ಆಗಿನ ವಿಜಾಪುರದಲ್ಲಿ, ಈಗ 2 ಜಿಲ್ಲೆ ಆಗಿದೆ, ವಿಜಾಪುರ ಮತ್ತು ಬಾಗಲಕೋಟೆ. ಆಗ 335 ಜನ ಸತ್ಯಾಗ್ರಹ ಮಾಡಿದರು. ಅದರಲ್ಲಿ ಮೀಸಾದಲ್ಲಿ 8 ಜನ ಬಂಧಿತರಾಗಿದ್ದರು. ಮೀಸಾದಲ್ಲಿ ಯಾರ್ಯಾರು ಬಂಧಿತರಾಗಿದ್ದರು ಅಂತ ಒಂದು ಸರಿ ಸ್ಮರಣೆ ಮಾಡಿಕೊಳ್ಳೋಣ. ಮೀಸಾ ಮತ್ತು DIR 2 ಕಾನೂನುಗಳಿದ್ದಾಗ ಈ ಬಂಧನಕ್ಕೊಳಗಾದವರಿಗೆ. ಮೀಸಾ ಅಂದರೆ ಅದೊಂದು ಅನ್ಸರ್ಟನಿಟಿ, ಅನಿಶ್ಚಿತ. ಯಾವಾಗ ಅವರನ್ನು ಬಿಡುಗಡೆ ಮಾಡ್ತಾರೆ ಇಲ್ಲ, ಗೊತ್ತಿಲ್ಲ, ವಿಚಾರಣೆ ಇಲ್ಲ, ಜೈಲಲ್ಲೇ ಬೇಕಾದರೆ ಅವ್ರು ಸತ್ತು ಹೋಗ್ಬೋದು, ಈ ಸ್ಥಿತಿ. ಇದಕ್ಕೆ ಮೀಸಾ. ಮೀಸಾ ಅಂದರೆ ಮೇಂಟೆನೆನ್ಸ್ ಆಫ್ ಇಂಟರ್ನಲ್ ಸೆಕ್ಯೂರಿಟಿ ಆ್ಯಕ್ಟ್ ಅಂತ ನಿಜವಾದ ಅರ್ಥ. ಆದರೆ ತಮಾಷೆಗೆ ಹೇಳ್ತಾಯಿದ್ರು, ಮೀಸಾ ಅಂದರೆ ಮೇಂಟೆನೆನ್ಸ್ ಆಫ್ ಇಂದಿರಾ ಸೆಕ್ಯೂರಿಟಿ ಆ್ಯಕ್ಟ್ ಅಂತ ಆಗ ತಮಾಷೆ ಮಾಡ್ತಾಯಿದ್ರು. ಹಾಗೆ DIR ಡಿಫೆನ್ಸ್ ಆಫ್ ಇಂಡಿಯನ್ ರೂಲ್ಸ್ ಅಂತ, ಅದನ್ನು ಕೂಡ ಡಿಫೆನ್ಸ್ ಆಫ್ ಇಂದಿರಾ ರೂಲ್ಸ್ ಅಂತ ತಮಾಷೆ ಮಾಡ್ತಾಯಿದ್ರು. ಹೀಗೆ ಈ ಜಿಲ್ಲೆಯಲ್ಲಿ ಸಂಘದಿಂದ JB ಒಡತಿಲ್ಲೆ, ಸಿದ್ದಣ್ಣ ಭೀಮಪಡ್ಡಗೆ, ಹುಚ್ಚಪ್ಪ ಬಸಪ್ಪ ಕತ್ತಿ ಇವರು ಸಂಘದಿಂದ ಅರೆಸ್ಟ್ ಆಗಿದ್ದರೆ, ಭಾರತೀಯ ಜನಸಂಘದಿಂದ ಗಣಪತರಾವ್ ಕಾಂಬಳೆ, ಡಾಕ್ಟರ್ MD ಮಹೀಂದ್ರಕರ್, ಚಂದ್ರಶೇಖರ್ ಗಚ್ಚಿನ್ಮಠ್, ಹಾಗೆ ಸಂಯುಕ್ತ ಕಾಂಗ್ರೆಸ್ನಿಂದ BK ಗುಡುದಿನ್ನಿ. ಇದಲ್ಲದೆ ಅನೇಕ ಸತ್ಯಾಗ್ರಹದ ತಂಡದ ನಾಯಕತ್ವ ವಹಿಸಿದಂಥವರು ಬಿಜಾಪುರದಲ್ಲಿ VK ಪಂಡಿತ್ ಬಿದ್ರಿ, GN ಗೋಖಲೆ, VS ಕುಲಕರ್ಣಿ, ಹಾಗೆ ಬಾಗಲಕೋಟೆಯಿಂದ ಕಾಶಿನಾಥ್ ನಾವಲ್ಗಿ, ಹುಚ್ಚಪ್ಪ ಕತ್ತಿ, ಗೋಪಿಚಂದ್ರ ಸೂರ್ಯವಂಶಿ, ಜ್ಯೋತಿಬಾ ವಾರೇಕರ್, ಹಾಗೆ KS ಎಡಹಳ್ಳಿ, ಜಮಖಂಡಿಯಿಂದ ಶ್ರೀಕಾಂತ್ ಕುಲಕರ್ಣಿಯವರು, ಅವರು ಇಲ್ಲೇ ಇದ್ದಾರೆ ನಮ್ಮ ಮುಂದ್ಗಡೆನೆ. ಮುದ್ದೇಬಿಹಾರದಿಂದ ಯಶವಂತರಾವ್ ಮರಾಠೆ, ಇಳಕಲ್ನಿಂದ ಕಾಸಪ್ಪ ಚಿಲ್ಲಾಳ, ಬಾಗೇವಾಡಿಯಿಂದ ರಾಜಶೇಖರ್ ಪಟ್ಟಣ್ ಶೆಟ್ಟಿ, ಕಮತಕಿಯಿಂದ ಹುಚ್ಚಪ್ಪ ಒಡವಡಗಿ, ಗುಳೇದ್ಗುಡ್ಡದಿಂದ D ಕಣ್ಣ ಕಂಠಿ, ಕೊಲ್ಲಾರದಿಂದ ದುಂಡಪ್ಪ ಕೊಟಾರೆ, ಡಾಕ್ಟರ್ MM ಬಡಿಗೇರ, ಬೀಳಿಗೆಯಿಂದ ಶಿವಲಿಂಗಪ್ಪ ಅಪ್ಪನವರ, ಇವರೆಲ್ಲರೂ ಸಂಘದ ಕಾರ್ಯಕರ್ತರು. ಬಸವಂತರಾವ್ ಹುಲಿಗೇರಿ, ಅವರು ಭಾರತೀಯ ರೈತ ಸಂಘ. ಇದಿಷ್ಟು ಜನ ಈ ಜಿಲ್ಲೆಯಿಂದ ಅರೆಸ್ಟ್ ಆಗಿದ್ದರು. 48-50 ವರ್ಷಗಳ ಬಳಿಕ ಇವ್ರದ್ದೆಲ್ಲ ಹೆಸರು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅವ್ರು ಯಾರೂ ಕೂಡ ಮುಂದೆ ನಮ್ಮ ಸರ್ಕಾರ ಬರುತ್ತೆ, ನನಗೊಂದು ತಾಮ್ರಪತ್ರ ಅಥವಾ ಮಾಶಾಸನ ಸಿಗುತ್ತೆ, ಪ್ರಶಸ್ತಿ ಬರುತ್ತೆ ಅಂತ ಹೋರಾಟ ಮಾಡಿದ್ದಲ್ಲ. ಅವರೆಲ್ಲರೂ ಹೋರಾಟ ಮಾಡಿದ್ದೆ ಏಕೆಂದರೆ ಪ್ರಜಾತಂತ್ರವನ್ನು ಉಳಿಸ್ಬೇಕು, ಈ ಪ್ರಜಾತಂತ್ರದ ರಕ್ಷಣೆಯನ್ನು ಮಾಡಬೇಕು, ನಮ್ಮ ಸ್ವಾತಂತ್ರ್ಯವನ್ನು ನಾವು ರಕ್ಷಣೆ ಮಾಡಬೇಕನ್ನುವಂಥ ಒಂದೇ ಒಂದು ಕಾರಣಕ್ಕೆ ಅವರು ಹೋರಾಟ ಮಾಡಿದ್ದು. ಅವರಿಗೆ ಧನ್ಯತೆ ಒಂದೇ ಇದ್ದಿದ್ದೇ ಹೊರತು ಇನ್ಯಾವುದೇ ಆಸೆ ಆಮಿಷಗಳು ಇರಲಿಲ್ಲ. ಹಾಗಾಗಿ ಇವ್ರದ್ದೆಲ್ಲ ಪುಣ್ಯ ಸ್ಮರಣೆಯನ್ನು ನಾವು ಇವತ್ತು ಮಾಡ್ಕೋಬೇಕಾಗಿದೆ. ಅವತ್ತು ನಮ್ಮ ದೇಶದಲ್ಲಿ ನಾನು ಆಗಲೇ ಹೇಳಿದಾಗೆ ಯಾವುದೇ ಸೋಷಿಯಲ್ ಮೀಡಿಯಾ ಇರಲಿಲ್ಲ, ಬಂದೇ ಇರಲಿಲ್ಲ. ಆಗಿದ್ದಿದ್ದು ಕೇವಲ ಒಂದು ಆಕಾಶವಾಣಿ, ಆಲ್ ಇಂಡಿಯಾ ರೇಡಿಯೋ. ಆದರೆ ಆ ಆಲ್ ಇಂಡಿಯಾ ರೇಡಿಯೋ ಆಲ್ ಇಂದಿರಾ ರೇಡಿಯೋ ಆಗಿಬಿಟ್ಟಿತ್ತು. ಅದರಲ್ಲಿ ಬರ್ತಾ ಇದ್ದಿದ್ದೆಲ್ಲ ಬರೀ ಇಂದಿರಾ ಗಾಂಧಿಯ ವಾರ್ತೆಗಳು. ಇಂದಿರಾ ಗಾಂಧಿ ಇಂಥ ಅಭಿವೃದ್ಧಿ ಕಾರ್ಯ ಮಾಡಿದರು, ಇಂದಿರಾ ಗಾಂಧಿ ಅಂತ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು, ಈ ಥರ ಸುದ್ದಿ ಬರ್ತಿತ್ತೆ ಹೊರತು ಯಾರಿವತ್ತು ಅರೆಸ್ಟ್ ಆದರೂ, ತುರ್ತು ಪರಿಸ್ಥಿತಿ ವಿರುದ್ಧ ಹೋರಾಟ ಮಾಡಿ ಯಾರು ಬಂಧನಕ್ಕೊಳಗಾದರೂ ಯಾವ ಸುದ್ದಿಯೂ ಬರ್ತಾ ಇರಲಿಲ್ಲ, ಯಾವ ಪತ್ರಿಕೆಯಲ್ಲೂ ಬರೋದಕ್ಕೆ ಬಿಡ್ತಾ ಇರಲಿಲ್ಲ. ಹಾಗಾಗಿ ಅನೇಕ ಭೂಗತ ಪತ್ರಿಕೆಗಳು ಇಲ್ಲಿ ಪ್ರಾರಂಭ ಆಯಿತು. ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಸುಳ್ಯ ಅನ್ನುವಂಥ ಒಂದು ತಾಲೂಕಿದೆ, ನೀವೆಲ್ಲರೂ ಕೇಳಿರ್ಬೋದು. ಆ ಸುಳ್ಯ ತಾಲೂಕಿನ ಒಂದು ಹಳ್ಳಿ ಅರಂತೋಡು ಅಂತಿದೆ, ಪಯಸ್ವಿನಿ ನದಿಯ ಪಕ್ಕದಲ್ಲಿ. ಅಲ್ಲೊಬ್ಬರು ಶ್ರೀಧರ್ ಭಟ್, ಅವರ ಅಣ್ಣ ರಾಮ್ ಭಟ್ ಹಿಂದೆ MLA ಆಗಿದ್ದರು ಪುತ್ತೂರಿನಿಂದ. ಅವರ ಮನೆಯ ಹಿಂದ್ಗಡೆ ಒಂದು ದೊಡ್ಡ ಗುಂಡಿ ತೆಗೆದು, ಗುಂಡಿ ಅಂದ್ರೆ ಈಗ ಗೊತ್ತಾಗುತ್ತೆ, ಧರ್ಮಸ್ಥಳದಲ್ಲಿ ತೆಗಿತಾ ಇದ್ದಾರಲ್ಲ ಅದೇ ಥರ ಗುಂಡಿ. ಧರ್ಮಸ್ಥಳದಲ್ಲಿ ಬೇರೆ ಕಾರಣಕ್ಕೆ ತೆಗಿತಾ ಇದ್ದಾರೆ, ಶ್ರೀಧರ್ ಭಟ್ರ ಮನೆ ಹಿಂದ್ಗಡೆ ತೆಗೆದಿದ್ದು ಗುಂಡಿ ಯಾಕೆ ಅಂದರೆ ಅಲ್ಲೊಂದು ಪ್ರಿಂಟಿಂಗ್ ಮೆಷಿನ್ ಇಡೋದಕ್ಕೋಸ್ಕರ ಒಂದು ಟ್ರೆಡ್ಲರ್ ಮೆಷಿನ್ ಇಟ್ಟು ಅದಕ್ಕೆ ಒಳಗಡೆಯಿಂದನೇ ಕರೆಂಟಿನ ಸಂಪರ್ಕ ಕೊಟ್ಟು ಅಲ್ಲಿ ಕಹಳೆ ಅನ್ನುವಂಥ ಪತ್ರಿಕೆ ಅದು ಪ್ರಿಂಟ್ ಆಗ್ತಾಯಿತ್ತು.
ಕಹಳೆ ಪತ್ರಿಕೆ ಮಾಡಿದ ಉದ್ದೇಶ ಏನು ಅಂದರೆ, ಆ ಕಹಳೆಯಲ್ಲಿ ಬೇರೆ ಪತ್ರಿಕೆಯಲ್ಲಿ ಬರದೇ ಇರುವಂಥ ಸುದ್ದಿಗಳು ಬರ್ತಾ ಇತ್ತು. ಇವತ್ತು ಯಾರು ಅರೆಸ್ಟ್ ಆದರು, ಯಾರು ಬಂಧನಕ್ಕೊಳಗಾದರು, ಪೊಲೀಸ್ನವರು ಎಲ್ಲಿ ದಾಳಿ ಮಾಡಿದರು, ಇದೆಲ್ಲ ಸುದ್ದಿಗಳು ಅದರಲ್ಲಿ ಬರ್ತಾ ಇತ್ತು. ಅದು ಬಹಳ ರಹಸ್ಯವಾಗಿ ಪ್ರಿಂಟ್ ಆಗ್ತಾ ಇತ್ತು. ಅದು ಏನು ಅಂದರೆ ಹಳೆಯ ಮೆಷೀನು, ವಿಪರೀತ ಶಬ್ದ. ಆ ಶಬ್ದ ಗೊತ್ತಾಗ್ಬಿಟ್ರೆ ಎಲ್ಲಾದರೂ ಪೊಲೀಸ್ನವರು ದಾಳಿ ಮಾಡಿದರೆ ಅನ್ನುವಂಥ ಆತಂಕ, ಭಯ. ಹಾಗಾಗಿ ಅವರು ಶ್ರೀಧರ್ ಭಟ್ರು ಏನು ಮಾಡ್ತಾಯಿದ್ರು ಅಂದರೆ, ಈ ಕಹಳೆ ಪ್ರಿಂಟ್ ಆಗುವಂಥ ಸಂದರ್ಭದಲ್ಲಿ ಅವರು ಮನೆಗೊಂದು ಪಂಪ್ ಸೆಟ್ ಹಾಕಿದ್ರು, ತೋಟಕ್ಕೆ ನೀರು. ಅದು ಆ ಪಂಪ್ ಸೆಟ್ಟನ್ನು ಆನ್ ಮಾಡ್ತಾಯಿದ್ರು. ಅದು ಬಹಳ ಹಳೆಯ ಪಂಪ್ ಸೆಟ್ಟು, ಇನ್ನಷ್ಟು ಜೋರಾಗಿ ಶಬ್ದ ಆಗ್ತಾ ಇತ್ತು. ಹಾಗಾಗಿ ಆ ಜೋರಾದ ಶಬ್ದದಲ್ಲಿ ಈ ಶಬ್ದ ವಿಲೀನ ಆಗಿ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ಏನೋ ಪಂಪ್ ಸೆಟ್ ಹಾಕಿದ್ದಾರೆ ಅಂತ ಹೇಳ್ಕೊಂಡು ಎಲ್ಲರೂ ಸುಮ್ಮನಾಗ್ತಾಯಿದ್ರು, ಯಾರಿಗೂ ಸಂಶಯ ಬರ್ತಾ ಇರಲಿಲ್ಲ. ಹೀಗೆ ಕಹಳೆ ಪ್ರಿಂಟ್ ಆಗ್ತಾಯಿತ್ತು. ಆ ಪ್ರಿಂಟ್ ಆದಂಥ ಕಹಳೆಯನ್ನು ಎಲ್ಲ ಕಡೆಗೂ ಸಾಗಿಸ್ತಾ ಇದ್ವಿ. ಹೇಗೆ ಸಾಗಿಸೋದು? ಒಂದು ದೊಡ್ಡ ರಟ್ಟಿನ ಪೆಟ್ಟಿಗೆಯಲ್ಲಿ ಅದನ್ನೆಲ್ಲ ಇಟ್ಟು ಮೇಲ್ಗಡೆ ಊದುಕಡ್ಡಿ ಅಥವಾ ಸೋಪು ಇದೆಲ್ಲ ಇಟ್ಬೇಡಿ. ಅಂದರೆ ಪೊಲೀಸ್ನವ್ರು ಅಕಸ್ಮಾತ್ ಅದನ್ನು ಹಿಡಿದ್ರೂ ಕೂಡ ಗೊತ್ತಾಗಬಾರ್ದು ಅವರಿಗೆ, ಏನೋ ಸೋಪಿನ ಬಾಕ್ಸು ಅಥವಾ ಊದುಕಡ್ಡಿ ಪೆಟ್ಟಿಗೆ ಅಂತ ಅವ್ರು ಅಂದ್ಕೊಳ್ಬೇಕು. ಹೀಗೆ ಬಸ್ನಲ್ಲಿ ಎಲ್ಲ ಕಡೆಗೆ ಸಾಗಿಸ್ತಾ ಇದ್ರು. ಇಲ್ಲಿ ಕೂಡ ಬರ್ತಾಯಿತ್ತು, ಬಿಜಾಪುರ, ಹುಬ್ಬಳ್ಳಿ, ಬೇರೆ ಬೇರೆ ಕೇಂದ್ರಗಳಿಗೆಲ್ಲ ಕಳಿಸ್ತಾ ಇತ್ತು. ಎಷ್ಟು ಅಂದರೆ ಆ ಪತ್ರಿಕೆ ಬಹಳ ವ್ಯಾಪಕವಾದ ಪ್ರಸಾರ ಇತ್ತು. ಒಂದು ಸಲ ಬಂಟ್ವಾಳಕ್ಕೆ ಆಗ ಮಂತ್ರಿಯಾಗಿದ್ದಂಥ ವೀರಪ್ಪ ಮೊಯ್ಲಿ ಅವರು ಬಂದಿದ್ದರು. ಅವರು ಭಾಷಣದಲ್ಲಿ ಒಂದು ಕಡೆ ಹೇಳಿದರು, ಕಾಂಗ್ರೆಸ್ ಪಕ್ಷದ ಒಂದು ಕಾರ್ಯಕ್ರಮ ನೋಡಿ, ಕಹಳೆ ಪತ್ರಿಕೆ ಅದು ಎಲ್ಲ ಕಡೆ ಪ್ರಸಾರ ಆಗ್ತಾ ಇದೆ, ಯಾರು ಕೊಡ್ತಿದ್ದಾರೆ, ಯಾರು ಅದನ್ನು ಪ್ರಿಂಟ್ ಮಾಡ್ತಾರೆ ಗೊತ್ತೇ ಇಲ್ಲ, ನೋಡಿ ನನ್ನ ಹತ್ರನೂ ಒಂದು ಪತ್ರಿಕೆ ಇದೆ ಅಂತ ಹೇಗೆ ಜೇಬಿಂದ ಒಂದು ಪತ್ರಿಕೆ ತೆಗೆದು ತೋರಿಸಿದ್ರು ಅವರು. ಕಹಳೆ ಅಂದರೆ ವೀರಪ್ಪ ಮೊಯ್ಲಿಯವರಿಗೂ ಕೂಡ ಪತ್ರಿಕೆ ತಲುಪ್ತಾ ಇತ್ತು. ಎಷ್ಟೊಂದು ನೆಟ್ವರ್ಕ್ ಹೇಗಿತ್ತು ನೋಡಿ. ಯಾವುದೇ ಸಾಧನ ಸಂಪರ್ಕ ಇಲ್ಲದಿದ್ರೂ ಕೂಡ ಪ್ರತಿ ವಿಧಾನಸಭಾ ಮತ್ತು MLAಗಳಿಗೆ, ಮಂತ್ರಿಗಳಿಗೆ ಎಲ್ಲರಿಗೂ ವ್ಯವಸ್ಥಿತವಾಗಿ ತಲುಪಿಸುವಂಥ ಕೆಲಸ ಆಗ್ತಾಯಿತ್ತು. ಅದನ್ನು ಮಾಡಿದವರು ಯಾರು? ಭೂಗತರಾಗಿದ್ದಂಥ ಸಂಘದ ಕಾರ್ಯಕರ್ತರು, ಸಾಮಾನ್ಯ ಸ್ವಯಂ ಸೇವಕರು, ಇನ್ಯಾರೂ ಅಲ್ಲ, ಅವರೇ ಮಾಡ್ತಾಯಿದ್ರು. ಅವ್ರದ್ದೆಲ್ಲ ರಾತ್ರಿ ಕಾರ್ಯಾಚರಣೆ, ಹಗಲೊತ್ತೆಲ್ಲ ನಿದ್ದೆ ಮಾಡ್ಕೊಂಡಿರ್ತಿದ್ರು, ರಾತ್ರಿ ಹೊತ್ತು ಕಾರ್ಯಾಚರಣೆ ಶುರು ಮಾಡ್ತಾಯಿದ್ರು. ರಾತ್ರಿ ಬೋರ್ಡ್ ಬರೆಯೋದು, ಬೇರೆ ಬೇರೆ ಕಡೆ ಘೋಷಣೆಯನ್ನು ಗೋಡೆ ಮೇಲೆ ಬರೆಯೋದು, ಇದೆಲ್ಲದನ್ನು ಮಾಡ್ತಾಯಿದ್ರು. ಹೀಗೆ ಒಂದು ಗುಪ್ತವಾದಂಥ ಒಂದು ದೊಡ್ಡ ವ್ಯವಸ್ಥೆ ಇತ್ತು. ಅಲ್ಲಿ ಬಂಟ್ವಾಳ ತಾಲೂಕಿನಲ್ಲಿ ದಕ್ಷಿಣ ಕನ್ನಡದಲ್ಲಿ ಒಬ್ಬ ಇಸ್ಮಾಯಿಲ್ ಅಂತ ಒಬ್ಬ ಇದ್ದ. ಅವನು ಬ್ಲಾಕ್ ಕಾಂಗ್ರೆಸ್ಸಿನ ಕಾರ್ಯಕರ್ತ. ಆತ ಯಾರ್ಯಾರು RSSನವರು ಏನೇನು ಮಾಡ್ತಾ ಇದ್ದಾರೆ, ಎಲ್ಲಿ ಬೈಠಕ್ ಮಾಡ್ತಾರೆ, ಎಲ್ಲ ಇನ್ಫಾರ್ಮೇಷನ್ನು ಪೊಲೀಸ್ನವ್ರಿಗೆ ಕೊಡ್ತಾ ಇದ್ದ. ಮತ್ತು ಮನೆ ಮುಂದ್ಗಡೆ ಒಂದು ದೊಡ್ಡ ಬೋರ್ಡ್ ಹಾಕಿದ್ದ. ಆ ಬೋರ್ಡ್ ಏನು ಅಂದರೆ, ಇಂದಿರಾ ಗಾಂಧಿ ನಮ್ಮ ತಾಯಿ, ಇಂದಿರಾ ಗಾಂಧಿ ನಮ್ಮ ತಾಯಿ ಅಂತ ಒಂದು ದೊಡ್ಡ ಬೋರ್ಡು. ಅದನ್ನು ನೋಡಿದಂಥ ನಮ್ಮ ಕಾರ್ಯಕರ್ತರಿಗೆ ಉರಿದು ಹೋಯಿತು. ಇವನಿಗೆ ಹೇಗಾದರೂ ಮಾಡಿ ಬುದ್ಧಿ ಕಲಿಸ್ಬೇಕು ಅಂಥೇಳಿ ಮರುದಿವಸ ರಾತ್ರಿ 12 ಗಂಟೆಗೆ ಆ ಬೋರ್ಡಿನ ಕೆಳಗಡೆ ಇನ್ನೊಂದು ವಾಕ್ಯವನ್ನು ಬರೆದ್ರು. ಮೇಲ್ಗಡೆ ಇಂದಿರಾ ಗಾಂಧಿ ನಮ್ಮ ತಾಯಿ ಅಂತಿತ್ತು, ಇವರು ಹೋಗಿ ರಾತ್ರಿ ಬರೆದ್ರು, ಹಾಗಾದರೆ ನಿಮ್ಮ ತಂದೆ ಯಾರು ಅಂತ. ಇಂದಿರಾ ಗಾಂಧಿ ನಿಮ್ಮ ತಾಯಿ ಆದರೆ ತಂದೆ ಯಾರು ಹೇಳಿ. ಅದು ನೋಡಿಬಿಟ್ಟು ಇಸ್ಮಾಯಿಲ್ಗೆ ಇನ್ನಷ್ಟು ಗಾಬರಿ ಆ ಬೋರ್ಡನ್ನು ತೆಗೆದು ಬಿಸಾಡಿಬಿಟ್ಟ. ಅವನಲ್ಲಿ ಬೋರ್ಡ್ ಇಡಲಿಲ್ಲ. ಈ ಥರದ ಅನೇಕ ಸ್ವಾರಸ್ಯಕರ ಪ್ರಸಂಗಗಳು ಕೂಡ ನಡೀತಾ ಇತ್ತು. ಇಡೀ ರಾತ್ರಿ ಎಲ್ಲ ಕಡೆ ಗೋಡೆ ಮೇಲೆ ಬರೆಯುವಂಥ ಕೆಲಸ, ಇದೆಲ್ಲವುದನ್ನು ನಮ್ಮ ಕಾರ್ಯಕರ್ತರು ಮಾಡ್ತಾಯಿದ್ರು. ಮತ್ತು ಈ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಪ್ರಾರಂಭದಲ್ಲಿ ಯಾವುದೇ ಹಿಂಸಾಚಾರ ಮಾಡ್ತಿರಲಿಲ್ಲ ಪೊಲೀಸ್ನವರು. ಭಾಳ ಗೌರವದಿಂದ ಎಲ್ಲರನ್ನೂ ಅರೆಸ್ಟ್ ಮಾಡ್ತಾಯಿದ್ರು, ಜೈಲಿಗೆ ಸಾಗಿಸ್ತಾಯಿದ್ರು. ಆದರೆ ಬರ್ತಾ ಬರ್ತಾ ಸತ್ಯಾಗ್ರಹಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋದಾಗೆ ಅವರಿಗೂ ಕೂಡ ತಲೆ ಕೆಡ್ತು. ಅನೇಕರ ಮೇಲೆ ಲಾಠಿ ಚಾರ್ಜ್ ಮಾಡಿದರು, ಹೊಡೆದ್ರು, ಚಿತ್ರಹಿಂಸೆ ಕೊಟ್ಟರು, ಸಾಕಷ್ಟು ಹಿಂಸಾಚಾರ ನಡೀತು. ಆ ಹಿಂಸಾಚಾರದ ಕೆಲವು ಘಟನೆಗಳನ್ನು ಹೇಳೋದಂತಾದರೆ, ಬಳ್ಳಾರಿ ಜೈಲಿನಲ್ಲಿ ಅರೆಸ್ಟ್ ಆದಂಥ ನಮ್ಮ ಅನೇಕ ಕಾರ್ಯಕರ್ತರ ಮೇಲೆ ಅಲ್ಲಿನ ಕೈದಿಗಳ ಮುಖಾಂತರ ಹೊಡೆಸಿದ್ರು. ಅದರಲ್ಲಿ ನಮ್ಮ DM ರಂಗನಾಥ್ ಅಂತ ಶಿವಮೊಗ್ಗದವರೊಬ್ಬರು, ಇನ್ನೊಬ್ಬರು ಮೋಹನ್ ಪೈ ಅಂತ ಮಂಗಳೂರಿನವರು, ಸಕಲೇಶ್ಪುರದ ಡಾಕ್ಟರ್ VS ಭಟ್ ಅಂತ, ಅವ್ರ ಮೇಲೆಲ್ಲ ಹೊಡೆದು ಅವರ ಕೈಗಳನ್ನು ಮುರಿದು ಹಾಕಿದರು. ಹಾಗೆಯೇ ಕಾಸರಗೋಡು ಪ್ರದೇಶದಲ್ಲಿ, ಕೇರಳಕ್ಕೆ ಸೇರಿದೆ, ಮೊದಲು ಸಂಘದ ದೃಷ್ಟಿಯಿಂದ ಮಂಗಳೂರಿಗೆ ಸೇರಿತ್ತದು. ಆ ಕಾಸರಗೋಡು ತಾಲೂಕಿನ ಬೇರೆ ಬೇರೆ ಹಳ್ಳಿಗಳಿಂದ ಯಾರ್ಯಾರು ಸತ್ಯಾಗ್ರಹ ಮಾಡಿದ್ರು ಅವರೆಲ್ಲರ ಮನೆಗಳಿಗೆ ನುಗ್ಗಿ ಅಲ್ಲಿರುವಂಥ ಪಾತ್ರೆಯನ್ನೆಲ್ಲ ಹೊರಗೆ ಹಾಕಿದರು. ಅವರ ತೋಟವನ್ನು ನಾಶ ಮಾಡಿದರು, ತೆಂಗಿನ ಮರಗಳನ್ನು ಕಡಿದು ಹಾಕಿದರು, ಅಡಿಕೆ ಮರಗಳನ್ನು ಕತ್ತರಿಸಾಕಿದ್ರು, ಬಾಳೆಯನ್ನು ಕತ್ತರಿಸಾಕಿದ್ರು. ಇನ್ನಿಲ್ಲದ ಹಿಂಸಾಚಾರವನ್ನು ಪೊಲೀಸ್ನವ್ರು ಮಾಡಿದರು. ಆನೇಕಲ್ಲಿಂದ ಒಬ್ಬ ಸತ್ಯಾಗ್ರಹಿ ಬಂದಿದ್ದ, ಅವನ ಹೆಸರು ಕುಳ್ಳಪ್ಪ ಅಂತ ಕರೀತಾ ಇದ್ರು, ಅವನ ಹೆಸರು ನಾಗರಾಜ್ ಅಂತ. ಅವನು ದಲಿತ ಸಮುದಾಯದಿಂದ ಬಂದಂಥ ಒಬ್ಬ ನಮ್ಮ ಕಾರ್ಯಕರ್ತ. ಪಾಪ ಅವನಿಗೆ ಜೈಲಿಗೆ ಬರಬೇಕಾದ್ರೇ
ಬೇರೆ ಬೇರೆ ಥರದ ಕಾಯಿಲೆಗಳಿತ್ತು. ಜೈಲಿನಲ್ಲಿ ಸರಿಯಾದ ಟ್ರೀಟ್ಮೆಂಟ್ ಕೊಡಲಿಲ್ಲ, ಅವನು ಜೈಲಲ್ಲೇ ಸತ್ತೋದ. ಇನ್ನೊಬ್ಬರು ಜಮಾತೆ ಇಸ್ಲಾಮಿನ ಒಬ್ಬರು ಸೈಯದ್ ಸಲಾಂ ಸಾಬ್ ಅಂತ, ಅವರು ಕೂಡ ಜೈಲಿನಲ್ಲಿದ್ದಾಗ ವಿಪರೀತ ಕಾಯಿಲೆಗೊಳಗಾದರು. ಅವರನ್ನು ಬೌರಿಂಗ್ ಆಸ್ಪತ್ರೆಗೆ ಸೇರಿಸಿದ್ರು, ಆದರೆ ಪ್ರಯೋಜನ ಆಗಲಿಲ್ಲ, ಅವರು ಕೂಡ ತೀರ್ಕೊಂಡು ಹೋದರು. ಸ್ನೇಹಲತಾ ರೆಡ್ಡಿ ಅಂತ, ಅವರು ಸಮಾಜವಾದಿ ಪಕ್ಷದ ನಾಯಕಿ, ಅವರನ್ನು ಕೂಡ ಅರೆಸ್ಟ್ ಮಾಡಿದರು. ಜಾರ್ಜ್ ಫರ್ನಾಂಡಿಸ್ ಸಂಬಂಧವಾಗಿ, ಜಾರ್ಜ್ ಫರ್ನಾಂಡಿಸ್ ಎಲ್ಲಿದ್ದಾರೆ ಎಲ್ಲ ಗೊತ್ತಿದೆ ಈಕೆಗೆ ಅಂಥೇಳಿ ಇವರನ್ನು ಅರೆಸ್ಟ್ ಮಾಡಿಬಿಟ್ಟಿದ್ರು. ಅವರಿಗೆ ಸ್ವಲ್ಪ ಅಸ್ತಮಾ ಸಮಸ್ಯೆ ಇತ್ತು, ಅಸ್ತಮಾ ಕಾಯಿಲೆ. ಅವ್ರಿಗೆ ಸರಿಯಾದ ಟ್ರೀಟ್ಮೆಂಟೇ ಕೊಡಲಿಲ್ಲ. ಜೈಲಿನಲ್ಲಿ ಗಾಳಿ ಬೆಳಕು ಬರದೇ ಇರುವಂಥ ಸೆಲ್ನಲ್ಲಿ ಅವ್ರನ್ನ ಇಟ್ಟಿದ್ರು. ಆನಂತರ ಅವರಿಗೆ ತೀವ್ರ ಜಾಸ್ತಿ ಆದಮೇಲೆ ಅವರಿಗೆ ಹಿಂದಿನ ದಿವಸದ ಡೇಟ್ ಹಾಕಿ ಅವರನ್ನು ಬಿಡುಗಡೆ ಮಾಡಿದರು. ಆದರೆ ಬಿಡುಗಡೆಯಾಗಿ ಕೆಲವೇ ದಿವಸದಲ್ಲಿ ಅವರು ತೀರ್ಕೊಂಡ್ರು. ಮತ್ತೊಬ್ಬರು GR ನಾರಾಯಣ ರೆಡ್ಡಿ ಅಂತ, ಬೆಂಗಳೂರಿನ ಹತ್ತಿರ ಜಿಗಣಿಯವರು, ಅವರಿಗೂ ಕೂಡ ಜೈಲಿನಲ್ಲಿ ಸಾಕಷ್ಟು ಚಿತ್ರಹಿಂಸೆ ಕೊಟ್ಟು ಅವರು ಕೂಡ ತೀರ್ಕೊಂಡ್ರು. ಇಲ್ಲಿ ಗೋಕಾಕ್ನಲ್ಲಿ RSSನ ಸಂಘಚಾಲಕರಾಗಿದ್ದಂಥ ಬಸವರಾಜ್ ಕಲಬುರ್ಗಿ, ಅವರು ಇಡೀ ಊರಲ್ಲಿ ಬಹಳ ಗಣ್ಯ ವ್ಯಕ್ತಿ, ತುಂಬ ಗೌರವ ಘನತೆ ಇರುವಂಥವರು. ಅವರನ್ನು ಅರೆನಗ್ನಗೊಳಿಸಿ ಬೀದಿಯಲ್ಲಿ ಮೆರವಣಿಗೆ ಮಾಡಿ ಪೊಲೀಸ್ನವರು ಚಿತ್ರಹಿಂಸೆ ಕೊಟ್ಬಿಟ್ರು. ಅವರಿಗೆ ಅವಮಾನವನ್ನು ತಡೆಯೋಕ್ಕೆ ಆಗಲಿಲ್ಲ. ಅವರನ್ನು ಅರೆಸ್ಟ್ ಮಾಡಿದರು. ಆದರೆ ಅವರು ನಂತರ ಜೈಲಿಂದ ಹೊರಗೆ ಬಂದ ನಂತರ ಅದೇ ಒಂದು ಕೊರಗಿನಿಂದ ತೀರ್ಕೊಂಡ್ಬಿಟ್ರು. ಇನ್ನೊಬ್ಬರು ಉಮಾಕಾಂತ ಬೋರ್ಕರ್ ಅಂತ ಶಿರಸಿಯವರು, ಅವರಿಗೂ ವಿಪರೀತ ಹಿಂಸೆ ಕೊಟ್ಟರು. ಜೈಲಿನಲ್ಲಿದ್ದಾಗ ವಾಂತಿ ಭೇದಿ ಶುರುವಾಯಿತು, ಸರಿಯಾದ ಟ್ರೀಟ್ಮೆಂಟ್ ಕೊಡಲಿಲ್ಲ. ಕೊನೆಗೆ ಅವರಿಗೆ 6 ತಿಂಗಳು ಬೇಕಾಯಿತು ಅದೆಲ್ಲವುದನ್ನು ಸುಧಾರಿಸ್ಕೊಳ್ಬೇಕಾದ್ರೆ. ಇಸ್ಮಾಯಿಲ್ ಅಂತ ಒಬ್ಬರ ಹೆಸರು ಹೇಳಿದ್ನಲ್ಲ ಈಗ ನಾನು, ಆತ ಈ ಥರದ ಅನೇಕ ಕೃತ್ಯಗಳನ್ನೆಲ್ಲ ಮಾಡ್ತಾ ಇದ್ದ, ಮಾಡೋದೆಲ್ಲ ಪಾಪಿ ಕೃತ್ಯಗಳನ್ನೇ. ಒಂದು ದಿವಸ ನೇತ್ರಾವತಿ ನದಿಯಲ್ಲಿ ಅವನ ಹೆಣ ತೇಲಿ ಬಂತು. ಅವನ ಕೊರಳಿಗೆ ಯಾರೋ ಪ್ಲಾಸ್ಟಿಕ್ ಹಗ್ಗ ಕಟ್ಟಿ ಸಾಯಿಸಿಬಿಟ್ಟಿದ್ರು. ಅದು ಸಂಘದವರೇ ಮಾಡಿದ್ದಾರೆ ಅಂಥೇಳಿ ನಮ್ಮ ಸಂಘದ ಒಂದು 50-60 ಜನ ಕಾರ್ಯಕರ್ತರನ್ನು ಅರೆಸ್ಟ್ ಮಾಡಿದರು. ಅವರನ್ನು ಎಲ್ಲ ಕಡೆ ತಿರುಗಾಡಿಸಿದರು. ಇತ್ತೀಚೆಗೆ CT ರವಿಯನ್ನು ಹೇಗೆ ತಿರುಗಾಡಿಸಿದ್ರು ಅದೇ ಥರ ಅವ್ರನ್ನ ತಿರುಗಾಡಿಸಿದ್ರು. ಅವ್ರ ಮೇಲೆ FIR ಹಾಕಲಿಲ್ಲ. ಒಬ್ಬರನ್ನಂತೂ 60 ದಿವಸ ತಿರುಗಾಡಿಸಿದ್ದಾರೆ. ಅದರಲ್ಲಿ ರುಕ್ಮಯ್ಯ ಪೂಜಾರಿ ಅಂತ, ಅವರು ಆನಂತರ ವಿಟ್ಲದ MLA ಆಗಿದ್ದರು. ಮತ್ತೊಬ್ಬರು ಪುರಂದರ್ ಭಟ್ ಅಂತ ಏರ್ಫೋರ್ಸ್ನಲ್ಲಿದ್ದವರು, ದೇವದಾಸ್ ಶೆಟ್ಟಿ, ಸುಂದರಗೌಡ, ಇವರಿಗೆಲ್ಲ ವಿಪರೀತ ಚಿತ್ರಹಿಂಸೆ ಕೊಟ್ಟರು. ಕೊನೆಗೆ ಅವರನ್ನು 80 ದಿವಸ ಆದರೂ ನ್ಯಾಯಾಲಯಕ್ಕೆ ಹಾಜರುಪಡಿಸಿರಲಿಲ್ಲ. ಮತ್ತು ಹೇಬಿಯಸ್ ಕಾರ್ಪಸ್ ಹಾಕಿ ಅವರನ್ನು ಇದಕ್ಕೆ ಜೈಲಿಗೆ ತೊಗೊಂಡೋಗ್ಬೇಕಾಯಿತು. ಆಗ ಉಮಾಶಂಕರ ದೀಕ್ಷಿತ್ ಅಂತ ಅವರು ರಾಜ್ಯಪಾಲರಾಗಿದ್ದರು. ಅವ್ರ ಹತ್ರ ಹೋಗಿ ಒಂದು ಮನವಿ ಕೊಟ್ಟು, ಈ ರೀತಿಯೆಲ್ಲ ಮಾಡ್ತಾ ಇದ್ದಾರೆ, ಅವ್ರು ಎಲ್ಲಿದ್ದಾರೆ ಅಂತಲೇ ಗೊತ್ತಿಲ್ಲ ಅರೆಸ್ಟ್ ಆದವರು, ಇದು ಸರಿಯಾ ಅಂತ ಕೇಳಿದರೆ, ನಿಮಗೆ RSSನವರಿಗೆ ಹೀಗೆ ಮಾಡಬೇಕು, ಯಾಕೆಂದರೆ ನೀವೆಲ್ಲ ದೇಶದ್ರೋಹಿಗಳು ಅನ್ನುವಂಥ ಮಾತನ್ನು ಆಗಿನ ರಾಜ್ಯಪಾಲ ಉಮಾಶಂಕರ ದೀಕ್ಷಿತ್ ಹೇಳಿದರು. ಇನ್ನೊಬ್ಬರು ಮಧುಕರ್ ನಾಯ್ಕ್ ಅಂತ, ಅವರು ಮಂಗಳೂರಿನ ಸಿಂಡಿಕೇಟ್ ಬ್ಯಾಂಕ್ನಲ್ಲಿ ಉದ್ಯೋಗ ಮಾಡ್ತಾಯಿದ್ರು, ನಮ್ಮ ಕಾರ್ಯಕರ್ತರು. ಅವರಿಗೆ ಸಿಕ್ಕಾಪಟ್ಟೆ ಚಿತ್ರಹಿಂಸೆ ಕೊಟ್ಟರು. ಅವರ ಹತ್ರ ಅನೇಕ ಈ ಯಾರ್ಯಾರು ನಮ್ಮ ಸಂಘದ ಕಾರ್ಯಕರ್ತರ ಹೆಸರುಗಳು ಪಟ್ಟಿ ಎಲ್ಲವುದಿತ್ತು. ಅದನ್ನೆಲ್ಲ ಹೇಳು ಅಂತ ಹೇಳಿದರು. ಅವ್ರು ಹೇಳಲಿಲ್ಲ, ಯಾವ ರಹಸ್ಯವನ್ನು ಅವ್ರು ಹೇಳಲಿಲ್ಲ. ಕೊನೆಗೆ ಅವರಿಗೆ ತಡ್ಕೊಳ್ಳೋಕ್ಕಾಗಲಿಲ್ಲ. ಇನ್ನೆಲ್ಲಿ ನಾನು ಹೇಳಿಬಿಡ್ತೇನೋ ಅಂಥೇಳಿ ಅಲ್ಲಿ ಪಾಣೆ ಮಂಗಳೂರಿನ ಪೊಲೀಸ್ ಸ್ಟೇಷನಿನ ಮಹಡಿ ಮೇಲಿಂದ ಕೆಳಗೆ ಅವರೇ ಬಿದ್ದುಬಿಟ್ರು. ಅವ್ರ 2 ಕಾಲು ಮುರಿದೋಯ್ತು. ಈಗಲೂ ಕೂಡ ಅವ್ರಿಗೆ ನಡೆಯೋಕ್ಕಾಗ್ತಾ ಇಲ್ಲ, ಈಗ ವಯಸ್ಸಾಗಿದೆ. ಶಿವಮೊಗ್ಗದಲ್ಲಿ ಮಂಜುನಾಥ್ ಕೂದುವಳ್ಳಿ ಮತ್ತು ಇನ್ನೊಬ್ಬರು ಮಲ್ಲಿಕಾರ್ಜುನ್ ಅಂತ ನಮ್ಮ ಕಾರ್ಯಕರ್ತರು, ಇನ್ನೂ ಚಿಕ್ಕ ವಯಸ್ಸು, 19-20 ವರ್ಷ. ಮಂಜುನಾಥ್ ಕೂದುವಳ್ಳಿ ಒಬ್ಬರು ಫೋಟೋಗ್ರಾಫರ್, ಈ ಇನ್ನೊಬ್ಬರು ಮಲ್ಲಿಕಾರ್ಜುನ ಅವರು ಶಿಕ್ಷಕರಾಗಿದ್ದರು. ಅವರಿಬ್ಬರಿಗೂ ಸಿಕ್ಕಾಪಟ್ಟೆ ಹೊಡೆದು ಟಾರ್ಚರ್ ಮಾಡಿ ಜೈಲಿಗೆ ಹಾಕಿದರು. ಆಗ ಅಲ್ಲಿ SP ಆಗಿದ್ದವರು ಸಾಂಗ್ಲಿಯಾನ, ನೀವೆಲ್ಲರೂ ಸಾಂಗ್ಲಿಯಾನ ಹೆಸರು ಕೇಳಿರ್ತೀರ, ಸಿನಿಮಾ ಕೂಡ ಬಂತು ಸಾಂಗ್ಲಿಯಾನ. ಆಗ ಸಂಘದ ಕಾರ್ಯಕರ್ತರ ಮೇಲೆ ಇಷ್ಟೊಂದು ಚಿತ್ರಹಿಂಸೆ ಕೊಟ್ಟಂಥ SP ಸಾಂಗ್ಲಿಯಾನ ವಿಪರ್ಯಾಸ ಅಂದರೆ, ಮುಂದೆ BJPಯಿಂದ ಸ್ಪರ್ಧೆ ಮಾಡಿ BJPಯ MP ಆದರು ಬೆಂಗಳೂರಿನಿಂದ. ನಮ್ಮದೇ ಕಾರ್ಯಕರ್ತರಿಗೆ ಹೊಡೆದಂಥ ಒಬ್ಬ ವ್ಯಕ್ತಿ ಮುಂದೆ BJP MP ಆಗಿದ್ದು ಇದೊಂದು ವಿಪರ್ಯಾಸ ಅಂತ ಹೇಳ್ಬೋದು. ಮಧ್ಯಪ್ರದೇಶದಲ್ಲಿ ನಮ್ಮೊಬ್ಬರು ಸಂಘ ಚಾಲಕರನ್ನು ಪೂರ್ತಿ ಬೆತ್ತಲೆ ಮಾಡಿ ಅವ್ರನ್ನ ಐಸ್ ಸ್ಲ್ಯಾಬ್ ಮೇಲೆ ಮಲಗಿಸಿದ್ರು. ತಡ್ಕೊಳಕ್ಕಾಗಲಿಲ್ಲ ಅವರಿಗೆ. ಇನ್ನೊಬ್ಬರು ಕಾರ್ಯಕರ್ತರ ಪೈಜಾಮದೊಳಗೆ ಇಲಿಯನ್ನು ಬಿಟ್ಟರು. ಈಗ ನಾನು ಹೇಳ್ತಾ ಇರೋದು ಯಾವುದೂ ಉತ್ಪ್ರೇಕ್ಷೆ ಅಲ್ಲ, ಎಲ್ಲವೂ ದಾಖಲೆ ಆ ಪುಸ್ತಕದಲ್ಲಿದೆ. ಏನೋ ಉತ್ಪ್ರೇಕ್ಷೆಯಿಂದ ಹೇಳ್ತಿದ್ದಾರೆ ಅಂತ ತಿಳ್ಕೊಳ್ಬೇಡಿ. ಇಷ್ಟೊಂದು ಚಿತ್ರಹಿಂಸೆಯನ್ನು ಕೊಟ್ಟರು ಆಗಿನ ಕಾಲದಲ್ಲಿ. ಇನ್ನೊಬ್ಬ ಕೇರಳದಲ್ಲಿ ರಾಜನ್ ಅಂತ ಒಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟ್,
ಆತನಿಗೆ ನಮ್ಮ ಅನೇಕ ಕಾರ್ಯಕರ್ತರು ಹಿರಿಯ ಅಧಿಕಾರಿಗಳದ್ದೆಲ್ಲ ಪರಿಚಯ ಇತ್ತು. ಅವನನ್ನು ಹಿಡಿದು ಅರೆಸ್ಟ್ ಮಾಡಿದರು. ಅವನನ್ನು ಎಲ್ಲ ಕಡೆ ಸುತ್ತಾಡಿಸಿದ್ರು, ಹೊಡೆದ್ರು, ಏರೋಪ್ಲೇನ್ ಶಿಕ್ಷೆಯನ್ನು ಕೊಟ್ಟರು. ಏರೋಪ್ಲೇನ್ ಅಂದರೆ ಏರೋಡ್ರೋಮ್ನಲ್ಲಿ ಏರೋಪ್ಲೇನ್ ಹತ್ತೋ ಶಿಕ್ಷೆ ಅಲ್ಲ, ಪೂರ್ತಿ ಕೈ ಕಾಲನ್ನು ಕಟ್ಟಿ ತಲೆ ಕೆಳಗಾಗಿ ಮೇಲೆ ರಾಟೆಯಿಂದ ಎಳೆಯೋದು, ಹಾಗೆ ಮೇಲೆ ಕೆಳಗೆ ಬರಬೇಕಾದ್ರೆ ಅವನಿಗೆ ಹೊಡಿತಾ ಇದ್ರು. ಇದು ಏರೋಪ್ಲೇನ್ ಶಿಕ್ಷೆ. ಚಪಾತಿ ಶಿಕ್ಷೆ ಅಂತ ಎರಡೂ ಕಾಲುಗಳನ್ನು ಅಂಗಾತವಾಗಿಟ್ಟು ಅದರ ಮೇಲೆ ರಾಡ್ನಲ್ಲಿ ಉಜ್ಜೋದು, ಈ ಥರದ ಚಪಾತಿ ಶಿಕ್ಷೆ. ಆ ಕೇರಳದ ರಾಜನಿಗೆ ವಿಪರೀತ ಹಿಂಸೆ ಕೊಟ್ಟರು, ಐಸ್ ಸ್ಲ್ಯಾಬ್ ಮೇಲೆ ಮಲಗಿಸಿದ್ರು. ಕೊನೆಗೆ ಅವನನ್ನು ಸಾಯಿಸಿ ಅವನನ್ನು ಎಲ್ಲೋ ಕಾಡಿನಲ್ಲಿ ಅವನ ಶವವನ್ನು ಬಿಸಾಡಿಬಿಟ್ರು. ಆದರೆ ಅವ್ರ ತಂದೆ ಬಿಡಲಿಲ್ಲ. ಅನೇಕ ವರ್ಷಗಳ ಕಾಲ ಇದಕ್ಕೆ ಹೋರಾಟ ಮಾಡಿದರು, ಸುಪ್ರೀಂ ಕೋರ್ಟಿಗೆ ಹೋದರು. ಆದರೆ ಅವರಿಗೆ ಯಾವುದೇ ಒಂದು ನ್ಯಾಯ ಸಿಗಲಿಲ್ಲ. ಅವರಿಗೆ ರಾಜನ್ ಸತ್ತೋದ. ಹೀಗೆ ಇಷ್ಟೊಂದು ಬಹಳಷ್ಟು ಕ್ರೂರವಾದ ಕೃತ್ಯಗಳು ಆಗ ನಡೀತು. ಈ ಕಹಳೆ ಅನ್ನುವಂಥ ಪತ್ರಿಕೆ ಸುಳ್ಯದಲ್ಲಿ ಆಗ್ತಾ ಇರಬೇಕಾದ್ರೆ ನಾನು ಆಗಷ್ಟೇ ಅಲ್ಲಿಗೆ ಪ್ರಚಾರಕ್ಕಾಗಿ ಬಂದಿದ್ದೆ. ಆಗ ನನ್ನ ಡಿಗ್ರಿ ಮುಗಿಸಿ ಕೇವಲ 23 ವರ್ಷ ಆ ಕಹಳೆ ಕೆಲಸನೂ ಮಾಡ್ತಾಯಿದ್ದೆ. ಜೊತೆಗೆ ಸಂಘದ ಪ್ರವಾಸ, ಸಂಘ ನಿಷೇಧಕ್ಕೊಳಗಾಗಿತ್ತು, ಸತ್ಯಾಗ್ರಹಿಗಳನ್ನು ಹೊರಡಿಸೋದು ಇತ್ಯಾದಿ ಕೆಲಸ ಮಾಡ್ತಾಯಿದ್ದೆ. ಒಂದು ದಿವಸ ಆ ಕಹಳೆ ಪ್ರಿಂಟ್ ಆಗುವಂಥ ಜಾಗದಲ್ಲಿ ನಾವೆಲ್ಲ ಒಂದು ಬೈಠಕ್ ಸೇರಿರಬೇಕಾದ್ರೆ ಪೊಲೀಸ್ ರೈಡ್ ಆಯಿತು. ಯಾರೋ ಹೇಳ್ಕೊಟ್ಟಿದ್ರು ಇನ್ಫಾರ್ಮರು, ಇವತ್ತಿಲ್ಲಿ ಇವರೆಲ್ಲ ಸೇರಿದ್ದಾರೆ ಅಂತ. ಪೊಲೀಸ್ನವ್ರು ಬಂದ ತಕ್ಷಣ ನಾವೆಲ್ಲರೂ ಓಡಿದ್ವಿ, ಸಿಗಬಾರ್ದು ಪೊಲೀಸ್ನವರಿಗೆ, ಯಾಕೆಂದರೆ ನಮ್ಮ ಕಾರ್ಯಗಳಿಗೆ ತೊಂದರೆ ಆಗುತ್ತೆ ಅಂತ. ಸರಿ, ನನಗೆ ಅದು ಅಪರಿಚಿತವಾದ ಜಾಗ, ಎಲ್ಲಿ ಹೋಗಬೇಕು ಅಂತ ಗೊತ್ತಿಲ್ಲ. ಒಂದಷ್ಟು ದೂರ ಓಡಿದೆ. ಆಮೇಲೆ ಅಲ್ಲಿ ಒಂದು ಗುಡ್ಡ ಎದುರಾಯಿತು. ಸರಿ, ಉಳಿದವರಿಗೆ ದಾರಿ ಗೊತ್ತಿತ್ತು, ಅವರು ತಪ್ಪಿಸ್ಕೊಂಡ್ರು. ನಾನು ಆಮೇಲೆ ನೋಡಿದರೆ ಸೈಲೆಂಟ್ ಆಗಿತ್ತು ಎಲ್ಲ ಕಡೆ. ವಾಪಸ್ಸು ಪೊಲೀಸ್ನವ್ರು ಹೋಗಿರ್ಬೋದು ಅಂತೇಳಿ ವಾಪಸ್ ಬಂದಾಗ ಪೊಲೀಸ್ನವ್ರು ಅಡ್ಕೊಂಡಿದ್ರು, ಗಟ್ಟಿ ಹಿಡ್ಕೊಂಡ್ರು. ಒಬ್ಬ ಸಿಕ್ಕಿದ ಅಂತ, ಇನ್ನೊಬ್ಬರು ಆ ಮನೆಯಲ್ಲಿದ್ದರು. ಇಬ್ಬರನ್ನು ಅರೆಸ್ಟ್ ಮಾಡಿದರು. ಮರುದಿವಸ ಅಲ್ಲಿಂದ ಸುಳ್ಯ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದರು. ಅದು ಮಡಿಕೇರಿಗೆ ಸೇರುತ್ತಾ ಜಾಗ. ಸೊ ಮಡಿಕೇರಿ ಸ್ಟೇಷನ್ನಿಗೆ ತೊಗೊಂಡೋದ್ರು. ನಾವು ಹೋಗಬೇಕಾದ್ರೆ ರಾತ್ರಿ 8 ಗಂಟೆ ಮಡಿಕೇರಿ ಪೊಲೀಸ್ ಠಾಣೆಗೆ ಕರ್ಕೊಂಡೋದ್ರು. ಡಿಸೆಂಬರ್ ತಿಂಗಳಲ್ಲಿ ಮಡಿಕೇರಿ ಹೇಗಿರುತ್ತೆ ಅಂತ ಬಹುಶಃ ನಿಮಗೆ ಗೊತ್ತಿರಲಿಕ್ಕಿಲ್ಲ. ವಿಪರೀತ ಚಳಿ. ಅಲ್ಲಿ ರಾತ್ರಿ ಮಲಗೋದಕ್ಕೆ ಏನು ವ್ಯವಸ್ಥೆ ಅಂದರೆ ಒಂದು ಕಂಬಳಿಯನ್ನು ಕೊಟ್ಟರು. ಆ ಕಂಬಳಿಯ ಅರ್ಧದಲ್ಲಿ ಯಾರೋ ವಾಂತಿ ಮಾಡಿದ್ದಾರೆ, ಇನ್ನು ಅರ್ಧ ಕಂಬಳಿ ಇದೆ. ಇನ್ನು ಅರ್ಧ ಕಂಬಳಿಯಲ್ಲಿ ನಾವಿಬ್ಬರು ಮಲಗಿ ನೆಮ್ಮದಿಯಿಂದ ನಿದ್ದೆಯನ್ನು ಮಾಡಿ ಆ ರಾತ್ರಿ ಕಳೆದ್ವಿ. ಮರುದಿವಸ ಬೆಳಗ್ಗೆ ಮಡಿಕೇರಿ ಜೈಲಿಗೆ ನಮ್ಮನ್ನು ಶಿಫ್ಟ್ ಮಾಡಿದರು. ಆ ಜೈಲಿಗೆ ಹೇಗಿರುತ್ತೆ ಜೈಲು ಅಂತ ಗೊತ್ತಿಲ್ಲ. ಆಗ್ತಾನೆ ಡಿಗ್ರಿ ಮುಗಿಸಿ ಬಂದವನು ನಾನು, 23 ವರ್ಷ. ನನಗೊಂದು ರೀತಿ ಕುತೂಹಲ, ಭಯ, ಆತಂಕ ಎಲ್ಲ ಇತ್ತು. ಸಣ್ಣದೊಂದು ಬಾಗಿಲಿನಿಂದ ಒಳಗಡೆ ಕರ್ಕೊಂಡೋದ್ರು. ಒಳಗಡೆ ಇನ್ನೇನು ಕಾದಿದೆಯೋ ಅಂತ ಗಾಬರಿಯಿಂದ ಇರಬೇಕಾದ್ರೆ ಎದುರುಗಡೆ ಒಂದು 150 ಜನ ಇದ್ದಾರೆ. ಎಲ್ಲರೂ ಯೋಧರೇ ಬಯಸಿ ಬನ್ನಿ ಶುಭೋದಯಕ್ಕೆ ಸ್ವಾಗತ ಅಂತ ಹಾಡು ಹೇಳ್ತಾ ಇದ್ದಾರೆ. ಮತ್ತೆಲ್ಲ ಬಂದು ಹಣೆಗೆ ತಿಲಕವನ್ನಿಟ್ಟರು. ನನಗೆ ಆಶ್ಚರ್ಯ, ಇದೇನು ಜೈಲು ಅಥವಾ 5 ಸ್ಟಾರ್ ಹೋಟೆಲ್ಲ, ಎಲ್ಲಿಗೆ ಬಂದಿದ್ದೀನಿ ಅಂತ ಒಂದು ಕ್ಷಣ ಸಂಶಯ. ಆದರೆ ಅಲ್ಲಿ ಸತ್ಯಾಗ್ರಹ ಮಾಡಿ 150 ಜನ ಜೈಲಿನಲ್ಲಿದ್ದರು. ನಮ್ಮ ಸದಾಶಿವರಾವ್ ಅಂತ ಸಂಘ ಚಾಲಕರು, ಅವ್ರ ಜೊತೆ ಇನ್ನೂ ಅನೇಕ ಮಹಿಳಾ ಸತ್ಯಾಗ್ರಹಿಗಳು ಕೂಡ ಇದ್ದರು. ಒಂದು ರೀತಿ ಹರ್ಷದ ವಾತಾವರಣ. ನಮಗೆ ಒಂಥರ ಹೊರಗಡೆ ಇರೋದಕ್ಕಿಂತ ಜೈಲಲ್ಲಿರೋದೇ ಬೆಟರು ಅಂತ ಅನಿಸ್ಬಿಡುತ್ತೆ. ಯಾಕೆಂದರೆ ಅಷ್ಟು ಖುಷಿಯಾದ ವಾತಾವರಣ. ಎಲ್ಲ ಹಾಡು ಹೇಳ್ಕೊಂಡು, ಭಜನೆ ಮಾಡಿಕೊಂಡು, ಪ್ರತಿನಿತ್ಯ ಯೋಗಾಸನ, ಆಟ ಪಾಠ ಎಲ್ಲವೂ ಇತ್ತಲ್ಲಿ. ಹೀಗೆ ಅಲ್ಲಿ 3 ತಿಂಗಳು ಆ ಜೈಲಿನಲ್ಲಿ ಕಳೆದಿದ್ದೆ. ಅದಾದಮೇಲೆ ಬೈಲ್ ಸಿಕ್ಕಿದ ನಂತರ ನಮ್ಮ ಹೋವೆ ಶೇಷಾದ್ರಿಗಳು, ನಮಗೆ ಅವರೇ ಆಗ ನಮ್ಮ ನಾಯಕರು, ಅವರು ಭೂಗತರಾಗಿದ್ದರು. ಅವರು ಸಿಕ್ಕಾಕ್ಕೊಳ್ಳಲಿಲ್ಲ. ಅವರು ನಾನು ಎಲ್ಲಿಗೆ ಹೋಗಬೇಕು ಮುಂದೆ ಅಂತ ಕೇಳಿದೆ. ಇಲ್ಲ, ಬಳ್ಳಾರಿಗೆ ಹೋಗಬೇಕು ಅಂತ ಹೇಳಿದರು ನನಗೆ. ಬಳ್ಳಾರಿಲಿ ಏನು ಕೆಲಸ ಕೇಳಿದೆ. ಏನಿಲ್ಲ, ಅಲ್ಲಿ ಇನ್ನೊಂದು ಭೂಗತ ಪತ್ರಿಕೆ ಶುರು ಮಾಡಬೇಕು, ರಣದುಂದುಬಿ ಅನ್ನುವಂಥ ಪತ್ರಿಕೆ ಅಂತ. ಇದು ಹೇಗಾಯಿತು ಅಂದರೆ ಬಾಣಲೆಯಿಂದ ಬೆಂಕಿಗೆ ಬಿದ್ದಾಗ ಆಯ್ತು ನನಗೆ. ಇಲ್ಲಿ ಪತ್ರಿಕೆ ಮಾಡಿ ಅರೆಸ್ಟ್ ಆಗಿದ್ದೆ, ಇನ್ನು ಬಳ್ಳಾರಿಗೆ ಹೋದರೆ ಇನ್ನೇನು ಕಥೆ ಆಗುತ್ತೋ ಅಂತ ಭಯದಿಂದ ಅಂತೂ ಬಳ್ಳಾರಿಗೆ ಹೋದೆ. ಮಡಿಕೇರಿ ಇರೋದಲ್ಲಿ ಬಳ್ಳಾರಿ ಇರೋದಲ್ಲಿ 100 ಮೈಲಿ ದೂರ. ಅಲ್ಲಿ ಹೋಗಿ ಅಲ್ಲಿ ರಣದುಂದುಬಿ ಅನ್ನುವಂಥ ಪತ್ರಿಕೆ, ಅದು ಪೊಲೀಸ್ ಸ್ಟೇಷನ್ ಎದುರುಗಡೆನೇ ಪ್ರಿಂಟ್ ಆಗ್ತಾಯಿತ್ತು. ಆ ಪೊಲೀಸ್ ಸ್ಟೇಷನ್ ಎದುರುಗಡೆ ಒಂದು ಪ್ರಿಂಟಿಂಗ್ ಪ್ರೆಸ್ಸು. ನನಗೆ ಭಯ, ಎಲ್ಲಾದರೂ ಪೊಲೀಸ್ನವ್ರು ನೋಡಿ ಮತ್ತೆ ಇನ್ನೊಂದು ಸರಿ ಅರೆಸ್ಟ್ ಆದರೆ ಅಂತ ಭಯ. ಆದರೆ ಆ ಪ್ರಿಂಟಿಂಗ್ ಪ್ರೆಸ್ನವನು ಹೇಳ್ತಾ ಇದ್ದ, ನೀವೇನು ಹೆದರಬೇಡಿ ಸರ್, ನಾವು ಪ್ರಿಂಟ್ ಮಾಡಿಕೊಡ್ತೀವಿ, ರಾತ್ರಿ 12 ಗಂಟೆಗೆ ಬನ್ನಿ ಅಂತ. 12 ಗಂಟೆಗೆ ಹೋಗ್ತಾ ಇದ್ದೆ. ಅವನು ಸ್ವಲ್ಪ ಎಣ್ಣೆ ಎಲ್ಲ ಹಾಕ್ಕೊಂಡು ಭಾಳ ಧೈರ್ಯವಾಗಿ ಪ್ರಿಂಟ್ ಮಾಡಿ ಕೊಡ್ತಾ ಇದ್ದ. ಪ್ರಿಂಟ್ ಆದ ನಂತರ ರಾತ್ರಿ ಎಲ್ಲರ ಮನೆಗಳಿಗೆ ತಲುಪಿಸೋದು, ಮನೆಯ ಕಿಟಕಿಯಿಂದ ಅದನ್ನು ಒಳಗಡೆ ಹಾಕೋದು. ಮರುದಿವಸ ಅಲ್ಲಿ ಬಳ್ಳಾರಿನಲ್ಲಿ ನೀರಿನ ವ್ಯವಸ್ಥೆ ಇರಲಿಲ್ಲ.
ನೀರು ಹಿಡಿಯೋದಕ್ಕೆ ನಾವೇ ಬೆಳಗ್ಗೆ ಹೋಗಬೇಕು ಬಕೆಟ್ ಹಿಡ್ಕೊಂಡು. ಆಗ ಕೆಲವರೆಲ್ಲ ಮಾತಾಡ್ತಾ ಇದ್ರು, ಏನು ಅಂದರೆ ಯಾರೋ ಮುಟ್ಟಾಡ್ರು ಪತ್ರಿಕೆಯನ್ನು ಒಳಗಡೆ ಹಾಕಿಬಿಡ್ತಾರೆ, ಯಾರು ಅಂತ ಗೊತ್ತಿಲ್ಲ, ಇಲ್ಲಾದರೂ ಪೊಲೀಸ್ನವ್ರು ನೋಡಿದರೆ ನಮ್ಮನ್ನು ಅರೆಸ್ಟ್ ಮಾಡ್ತಾರೆ, ಯಾರು ಅವ್ರು ಸಿಕ್ಕಿದ್ರೆ ಬಿಡೋದಿಲ್ಲ ಅಂತ ನಮ್ಮ ಹತ್ರ ಹೇಳ್ತಾಯಿದ್ರು. ನಾವು ಹೌದಾ ಹೌದಾ ಅಂತ ತಲೆ ಆಡಿಸೋದು, ಯಾಕೆಂದರೆ ಹಾಕಿದ್ದು ನಾವೇನೇ, ಅದು ನಮ್ಮ ಹತ್ರನೇ ಹೇಳ್ತಾಯಿದ್ರು ಅದನ್ನು. ಹೀಗೆ ಈ ಥರದ ಸ್ವಾರಸ್ಯಕರ ಅನೇಕ ಪ್ರಸಂಗಗಳಿತ್ತು. ಹೀಗೆ ಒಂದು 5-6 ತಿಂಗಳಾದ ನಂತರ ಬೆಂಗಳೂರಿಗೆ ಕಳಿಸಿದರು. ಅಲ್ಲಿ ಬೆಂಗಳೂರಿನಲ್ಲಿ ಬಾಬುರಾವ್ ದೇಶಪಾಂಡೆ ಅವರು ಆಗ ಜನಸಂಘದ ಪ್ರಮುಖರಾಗಿದ್ದರು. ಭೂಗತ ಹೋರಾಟದಲ್ಲಿ ಅವರು ಪಾತ್ರವನ್ನು ವಹಿಸಿದರು. ಅವ್ರ ಜೊತೆಗೆ ಕೆಲಸ ಮಾಡುವಂಥ ಒಂದು ಸುಯೋಗ. ಹೀಗೆ ಈ ಥರ ಬೇರೆ ಬೇರೆ ಥರದ ಕೆಲಸಗಳೆಲ್ಲ ಇತ್ತು. ಈ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಪತ್ರಿಕೆಗಳ ಪಾತ್ರ ಹೇಗಿತ್ತು? ಅನೇಕ ಪತ್ರಿಕೆಯ ಸಂಪಾದಕರು ಹೆದರ್ಕೊಂಡು ಬಿಟ್ಟಿದ್ರು. ಆಗ ಇಡೀ ದೇಶದಲ್ಲಿ ಧೈರ್ಯವಾಗಿ ಹೋರಾಟ ಮಾಡಿದಂಥ 2 ದೊಡ್ಡ ಪತ್ರಿಕೆಗಳು ಅಂದರೆ, ಒಂದು ಇಂಡಿಯನ್ ಎಕ್ಸ್‌ಪ್ರೆಸ್, ಇನ್ನೊಂದು ಸ್ಟೇಟ್ಸ್ಮನ್. 2 ಪತ್ರಿಕೆಗಳು ಮಾತ್ರ ಕೊನೆಯ ತನಕ ಹೋರಾಟ ಮಾಡಿದರು. ಇಂಡಿಯನ್ ಎಕ್ಸ್‌ಪ್ರೆಸ್ ಮೇಲೆ ಒಂದು 150 ಕೇಸುಗಳನ್ನು ಹಾಕಿದ್ರು ಇಂದಿರಾ ಗಾಂಧಿ ಸರ್ಕಾರ. ಹಾಗೆ ಸ್ಟೇಟ್ಸ್ಮನ್ ಕೂಡ ಅಷ್ಟೇ. ಇಂಡಿಯನ್ ಎಕ್ಸ್‌ಪ್ರೆಸ್ ಆಗ ರಾಮನಾಥ್ ಗೋಯಂಕ ಅಂತ ಅವರು ಅದರ ಒಡೆಯರಾಗಿದ್ದರು. ಸ್ಟೇಟ್ಸ್ಮನ್ CR ಇರಾನಿ ಅಂತ. ಇಬ್ಬರೂ ಬಿಡಲಿಲ್ಲ, ಹೋರಾಟವನ್ನು ಮಾಡಿದರು. ಅನೇಕ ಬೇರೆ ಬೇರೆ ಥರದ ಲೇಖನಗಳನ್ನು ಧೈರ್ಯವಾಗಿ ಬರೆದರು. ಒಂದು ಕಾರ್ಟೂನ್ ಬಂದಿತ್ತಾಗ ಇಂಡಿಯನ್ ಎಕ್ಸ್‌ಪ್ರೆಸ್ನಲ್ಲಿ, ಈಗಲೂ ನೀವು ಗೂಗಲ್ ಸರ್ಚ್ ಮಾಡಿದರೆ ಸಿಗುತ್ತೆ. ಅಬು ಅಬ್ರಹಾಂ ಅಂತ ಕಾರ್ಟೂನಿಸ್ಟು, ಅವರೊಂದು ಕಾರ್ಟೂನ್ ಬರೆದಿದ್ದರು. ಏನು ಕಾರ್ಟೂನ್ ಅಂದರೆ, ಆಗ ರಾಷ್ಟ್ರಪತಿಯಾಗಿದ್ದವರು ಫಕ್ರುದ್ದೀನ್ ಅಲಿ ಅಹಮದ್, ಅವರು ರಬ್ಬರ್ ಸ್ಟಾಂಪ್ ರಾಷ್ಟ್ರಪತಿ ಅಂತ ಅವ್ರಿಗೆ ಹೆಸರುವಾಸಿ. ಇಂದಿರಾ ಗಾಂಧಿ ಏನು ಹೇಳಿದರೆ ಅದಕ್ಕೆ ಕೂಡಲೇ ಸೈನ್ ಹಾಕಿ ಸ್ಟಾಂಪ್ ಹಾಕ್ತಾಯಿದ್ರು. ಮಧ್ಯರಾತ್ರಿ ಹೇಳಿದರೂ ಕೂಡ ಕೆಲಸ ಮಾಡ್ತಾಯಿದ್ರು. ಅಷ್ಟೊಂದು ವಿಧೇಯವಾದ ರಾಷ್ಟ್ರಪತಿಯವರು. ಅದಕ್ಕೆ ಈ ಅಬ್ರಾಮ್ ಒಂದು ವ್ಯಂಗ್ಯವಾಗಿ ಕಾರ್ಟೂನ್. ಆ ಕಾರ್ಟೂನ್ ಏನು ಅಂದರೆ, ಬಾತ್ರೂಮ್ಗೆ ಫಕ್ರುದ್ದೀನ್ ಅಲಿ ಅಹಮದ್ ಹೊರಟಿದ್ದಾರೆ ಬರೀ ಒಂದು ಅಂಡರ್ವೇರ್ನಲ್ಲಿ. ಅಷ್ಟೊತ್ತಿಗೆ ಸೆಕ್ರೆಟ್ರಿ ಬರ್ತಾರೆ ಒಂದು ಫೈಲ್ ಇಟ್ಕೊಂಡು. ಇವರಿಗೆ ಅನಿಸುತ್ತೋ ಏನೋ ಸೈನ್ ಹಾಕೋದಿರ್ಬೋದು ಅಂತ. ಇವರು ಹೇಳ್ತಾರೆ, ಇಫ್ ದೇರ್ ಆರ್ ಎನಿ ಮೋರ್ ಆರ್ಡಿನೆನ್ಸಸ್ ಪ್ಲೀಸ್ ಆಸ್ಕ್ ದೆಮ್ ಟು ವೆಯ್ಟ್ ಅಂತ. ಏನಾದರೂ ತುಂಬ ಆರ್ಡಿನೆನ್ಸ್ ಇದ್ದರೆ ಒಂದು ಸ್ವಲ್ಪ ವೆಯ್ಟ್ ಮಾಡೋಕ್ಕೆ ಹೇಳಿ, ನಾನು ಸ್ನಾನ ಮಾಡಿ ಬಂದುಬಿಡ್ತೀನಿ ಅಂತ ಇವರು ಹೇಳುವಂಥದ್ದು ಒಂದು ವ್ಯಂಗ್ಯ ಚಿತ್ರ. ಆ ವ್ಯಂಗ್ಯ ಚಿತ್ರ ಬಹಳ ಪ್ರಸಿದ್ಧವಾಗಿತ್ತು. ಅದರ ಬಗ್ಗೆ ಸಾಕಷ್ಟು ಟೀಕೆಗಳು ಕೂಡ ಬಂದಿತ್ತು. ಸರ್ಕಾರ ಕೂಡ ಅದನ್ನು ನೋಡಿ ಕೆಂಡಾಮಂಡಲವಾಗಿತ್ತು. ಈಗಲೂ ಕೂಡ ಅದು ಗೂಗಲ್ನಲ್ಲಿ ಸಿಗುತ್ತೆ. ಹೀಗೆ ಕೆಲವು ಪತ್ರಿಕೆಯವರು ಧೈರ್ಯವಾಗಿ ಹೋರಾಟ ಮಾಡಿದರು. ಆದರೆ ಇನ್ನು ಕೆಲವರು ರಾಜಿ ಮಾಡಿಕೊಂಡಿದ್ರು, ಇದೆಲ್ಲ ಬೇಡ ಸಹವಾಸ ಅಂತ ಹೇಳಿ ಇಂದಿರಾ ಗಾಂಧಿಗೆ ಹೋಗಿ ಶರಣಾಗಿ ಬರೀ ಇಂದಿರಾ ಗಾಂಧಿಯನ್ನು ಹಾಡಿ ಹೊಗಳುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು ಆಗ DK ಬರುವ ಅಂತ, ಅಸ್ಸಾಂನವರು. ಅವರು ಒಂದು ಘೋಷಣೆ ಹಾಕಿದರು, ಏನು ಅಂದರೆ, ಇಂಡಿಯಾ ಇಸ್ ಇಂದಿರಾ ಆ್ಯಂಡ್ ಇಂದಿರಾ ಇಸ್ ಇಂಡಿಯಾ. ಇಂಡಿಯಾ ಇಸ್ ಇಂದಿರಾ ಆ್ಯಂಡ್ ಇಂದಿರಾ ಇಸ್ ಇಂಡಿಯಾ ಅಂತ ಒಂದು ಘೋಷಣೆ. ಯಾವಾಗಲೂ ಅದನ್ನೇ ಹೇಳೋರು, ಇಂಡಿಯಾ ಅಂದರೆ ಇಂದಿರಾ, ಈ ಇಂಡಿಯಾ ದೇಶ ಅಲ್ವೇ ಇಲ್ಲ, ಮರೆತುಬಿಡಿ, ಇಂದಿರಾ ದೇಶ, ಈ ರೀತಿ ಹೇಳ್ತಾ ಇದ್ರು. ಇನ್ನು ಕೆಲವು ಪತ್ರಿಕೆಗಳು, ಪಾಂಚಜನ್ಯ, ನಮ್ಮ ಸಂಘದ ಪತ್ರಿಕೆಗಳು, ಸಾಧನ, ಸ್ವದೇಶ್, ವಿಕ್ರಮ, ಕೇರಳದಲ್ಲಿ ಕೇಸರಿ, ಜಾಗೃತಿ, ಇವರೆಲ್ಲ ಪತ್ರಿಕೆಯ ಸಂಪಾದಕರನ್ನು ಅರೆಸ್ಟ್ ಮಾಡಿದರು. ಇಲ್ಲಿ ಹುಬ್ಬಳ್ಳಿಯಲ್ಲಿ ಒಂದು ಅರ್ಥ ವಿಕಾಸ ಅಂತ ಒಂದು ಪತ್ರಿಕೆ ಇತ್ತು. ಆ ಪತ್ರಿಕೆಯಲ್ಲಿ ಕೂಡ ಸರ್ವಾಧಿಕಾರದ ವಿರುದ್ಧ ಬರೀತಾ ಇದ್ರು. ಕುಮಟಾದಲ್ಲಿ ಚುನಾವಣೆ ಅನ್ನುವಂಥ ಒಂದು ಪತ್ರಿಕೆ, ಶಾನ್ಬಾಗ್, ದಯಾನಂದ್ ಶಾನ್ಬಾಗ್ರು ಅಂತ ಇದ್ದರು, ಅವರ ಅಣ್ಣ, ಅವರು ಅದನ್ನು ನಡೆಸ್ತಾ ಇದ್ದರು. ಮಂಗಳೂರಿನಲ್ಲಿ ದಿವ್ಯವಾಣಿ ಅನ್ನುವಂಥ ಒಂದು ಪತ್ರಿಕೆ, ರಾಘವೇಂದ್ರ ನಾಗೋರಿ ಅಂತ ಅದರ ಸಂಪಾದಕ. ಅವರು ಪ್ರಾರಂಭದ ದಿನಗಳಿಂದ ತುರ್ತು ಪರಿಸ್ಥಿತಿಯ ವಿರುದ್ಧ ಹೋರಾಟ ಮಾಡ್ಕೊಂಡು ಬಂದರು. ಅವರನ್ನು ಅರೆಸ್ಟ್ ಮಾಡಿದರು, ಜೈಲಿಗೆ ಹಾಕಿದರು, 100 ದಿವಸ DIRನಲ್ಲಿದ್ದರು. ಆದರೆ ಬಂದ ನಂತರ ಮತ್ತೆ ಪತ್ರಿಕೆ ಶುರು ಮಾಡಿದರು, ಮತ್ತೆ ಬಹಳ ಜೋರಾಗಿ ಬರೆಯೋಕ್ಕೆ ಶುರು ಮಾಡಿದರು. ಅವರನ್ನು ಮತ್ತೆ ಮೀಸಾದಲ್ಲಿ ಬೆಳಗಾವಿ ಜೈಲಿಗೆ ಹಾಕಿದರು. ಆ ಜೈಲಿನಲ್ಲೂ ಕೂಡ ಆ ಮನುಷ್ಯ ಸುಮ್ಮನೆ ಇರಲಿಲ್ಲ. ಕ್ರಾಂತಿ ಅನ್ನುವಂಥ ಒಂದು ಪತ್ರಿಕೆ ಮಾಡಿ ಅಲ್ಲಿದ್ದವ್ರ ಹತ್ರನೇ ಲೇಖನಗಳನ್ನು ಬರೆಸ್ತಾಯಿದ್ರು. ಆ ರಾಘವೇಂದ್ರ ನಗೋರಿ ಅವರು ತುರ್ತು ಪರಿಸ್ಥಿತಿ ಆದ ನಂತರ ಅವರ ಸರ್ಕ್ಯುಲೇಷನ್ ಜಾಸ್ತಿ ಆಯಿತು. ಪತ್ರಿಕೆದು 15,000ದವರೆಗೆ ಹೋಯಿತು. ಅವರು ಅನೇಕರನ್ನ ಎದುರಾಕೊಂಡಿದ್ರು. ಯಾರು ಕಳ್ಳ ಸಾಗಾಣಿಕೆದಾರರು, ಭ್ರಷ್ಟರು, ರಾಜಕಾರಣಿಗಳು ಎಲ್ಲರನ್ನೂ ಎದುರಾಕೊಂಡು ಅವರು ಎಲ್ಲರಿಗೂ ವಿರೋಧವಾಗಿದ್ದರು. ಆಗ ಒಬ್ಬರು ಪತ್ರಿಕೆಯವರು ಹೇಳಿದ್ರಂತೆ, ಒಬ್ಬ ಪತ್ರಕರ್ತರು, ನೋಡಪ್ಪ, ಹೀಗೆ ಎಲ್ಲರನ್ನ ಯಾಕೆ ವಿರೋಧ ಹಾಕ್ಕೊಳ್ತೀಯ, ಒಂದಲ್ಲ ಒಂದು ದಿವಸ ನಿನ್ನನ್ನು ಕೊಲೆ ಮಾಡಿಬಿಟ್ಟಾರು, ಹುಷಾರು ಅಂತ. ಆಗ ರಾಘವೇಂದ್ರ ನಾಗೋರಿ ಹೇಳಿದ್ರಂತೆ, ಒಂದು 100 ದಿವಸ 1000 ದಿವಸ ಹೇಡಿಯಾಗಿ ಬದುಕೋದಕ್ಕಿಂತ ಒಂದು 20 ದಿವಸ ಧೈರ್ಯವಾಗಿದ್ದು ಸಾಯೋದು ಒಳ್ಳೇದಲ್ವಾ ಅಂತ. ಹಾಗೇ ಆಯಿತು. ರಾಘವೇಂದ್ರ ನಾಗೋರಿ ಒಂದು ದಿವಸ ತಮ್ಮ ಆಫೀಸಿಗೆ ಬಂದು ದೇವರಿಗೆ ಪೂಜೆ ಮಾಡಿ ಊದು ಕಡ್ಡಿ ಹಚ್ತಾ ಇರಬೇಕಾದ್ರೆ ಹಿಂದ್ಗಡೆಯಿಂದ ಬಂದು ಯಾರೋ ಚಾಕು ಹಾಕಿದರು.
ಅವರಿಗೆ ಆಗದೇ ಇರೋರು, ಅವರು ರಕ್ತದ ಮಡುವಿನಲ್ಲಿ ಬಿದ್ದು ಸತ್ತೋದ್ರು. ಇದು ಎಮರ್ಜೆನ್ಸಿಯ ಒಂದು ದುಷ್ಪರಿಣಾಮದಲ್ಲಿ ಒಂದಿದು. ಕಹಳೆ ರಣದುಂದುಬಿ ಇದೆಲ್ಲವೂ ಕೂಡ ಪತ್ರಿಕೆಗಳು ಎಲ್ಲರಿಗೂ ತಲುಪ್ತಾ ಇತ್ತು. ಅದೇ ಸಮಯದಲ್ಲಿ ನಮ್ಮ ಹೋವೆ ಶೇಷಾದ್ರಿಗಳು ಇಡೀ ಹೋರಾಟದ ಒಂದು ಕತೆ ಎಲ್ರಿಗೂ ಗೊತ್ತಾಗಬೇಕು ಅಂತ ಹೇಳಿ ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ಒಂದು ಸಣ್ಣ ಪುಸ್ತಕವನ್ನು ಬರೆದಿದ್ದರು, 60 ಪುಟದ್ದು. ಇಂಗ್ಲೀಷ್ನಲ್ಲಿ ಸಾಗಾ ಆಫ್ ದಿ ಸ್ಟ್ರಗಲ್ ಅಂತ, ಹಾಗೆ ಕನ್ನಡದಲ್ಲಿ ಹೋರಾಟದ ವೀರಗಾಥೆ ಅಂತ. 60 ಪುಟದ ಪುಸ್ತಕ. ಆ 60 ಪುಟದ ಪುಸ್ತಕ ಬರೆಯೋದಕ್ಕೆ ಅವರು ತೆಗೆದುಕೊಂಡ ಸಮಯ ಎಷ್ಟಿರ್ಬೋದು ಅಂತ ಗೊತ್ತಾ ನಿಮಗೆ? ಎಷ್ಟಿರ್ಬೋದು? ಎಷ್ಟು ದಿವಸಗಳು? ದಿವಸಗಳೇ ಇಲ್ಲ, ಒಂದೇ ರಾತ್ರಿ ಕೂತ್ಕೊಂಡು ಬರೆದಿದ್ದಾರೆ ಅವರು. ಒಂದೇ ರಾತ್ರಿ ಕೂತ್ಕೊಂಡು ಆ ಪುಸ್ತಕವನ್ನು ಬರೆದು 4-5 ದಿವಸದೊಳಗೆ ಅದು ಪ್ರಿಂಟ್ ಆಗಿ ಎಲ್ಲ ಕಡೆ ತಲುಪಿತು. ಈಗ ಒಂದು ಪುಸ್ತಕ ರಚನೆ ಆಗಬೇಕಾದ್ರೆ, ಪ್ರಿಂಟ್ ಆಗಿ ಬಿಡುಗಡೆ ಆಗಬೇಕಾದ್ರೆ ಅದೆಷ್ಟೋ ತಿಂಗಳುಗಳೇ ಬೇಕಾಗುತ್ತೆ. ಆದರೆ ಅವತ್ತು ಅಷ್ಟು ಫಾಸ್ಟಾಗಿ ಕೆಲಸ ನಡೀತಾ ಇತ್ತು. ಯಾರೋ ಜೈಲಿಗೆ ಹೋದರು ಅಥವಾ ಇನ್ನೆಲ್ಲೋ ಒಂದು ಕಡೆ ಸಂಘದ ಬೈಠಕ್ಕಿದೆ, ಸುದ್ದಿಗಳು ಹೇಗೆ ಹೋಗ್ತಾ ಇತ್ತು ಅಂದರೆ ಮೊಬೈಲ್ ಇರಲಿಲ್ಲ, ಯಾವುದೂ ಇರಲಿಲ್ಲ, ಬರೀ ಪೋಸ್ಟ್ ಕಾರ್ಡಲ್ಲಿ ಬರೆಯೋದು. ಈಗ ಒಂದು ಕಡೆ ಬೈಠಕ್ಕಿದೆ ಅಂದರೆ ಬೈಠಕ್ಕು ಅಂದರೆ ಬರೆದ್ರೆ ಗೊತ್ತಾಗ್ಬಿಡುತ್ತೆ ಪೊಲೀಸ್ನವರಿಗೆ, ಸಂಘದ ಪರಿಭಾಷೆ ಎಲ್ಲ ಗೊತ್ತಿತ್ತು ಅವರಿಗೆ. ಬೈಠಕ್ಕು, ಅಧಿಕಾರಿ, ಕಾರ್ಯಕರ್ತ ಎಲ್ಲ ಗೊತ್ತಿತ್ತು ಅವರಿಗೆ. ಅದಕ್ಕೆ ಏನು ಬರಿತಾ ಇದ್ರು ಅಂದರೆ, ಇವತ್ತು ಸತೀಶ್ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಇದೆ, ನೀವೆಲ್ಲರೂ ಬಂದು ಭಾಗವಹಿಸುವುದು. ಪೊಲೀಸ್ನವ್ರು ನೋಡಿದ್ರೆ ಏನೋ ಸತ್ಯನಾರಾಯಣ ಪೂಜೆ ಇರ್ಬೋದು ಅಂತೇಳಿ ಸುಮ್ಮನಾಗ್ತಾಯಿದ್ರು. ಸತ್ಯನಾರಾಯಣ ಪೂಜೆ ಅಂದರೆ ಅದು ಬೈಠಕ್ಕು ಅಂತ. ಇವತ್ತು ಸುರೇಶ್ ಅವರು ಕೃಷ್ಣ ಜನ್ಮಸ್ಥಾನವನ್ನು ಸೇರಿದ್ದಾರೆ. ಕೃಷ್ಣ ಜನ್ಮಸ್ಥಾನ ಅಂದರೆ ಜೈಲಿಗೆ ಹೋಗಿದ್ದಾರೆ ಅಂತ ಒಂದು ಕೋಡ್ ವರ್ಡ್ ಅದೆಲ್ಲ. ಅಂದರೆ ಯಾವುದೇ ತಂತ್ರಜ್ಞಾನದ ಆವಿಷ್ಕಾರ ಇಲ್ಲದೇ ಇದ್ದಾಗ ಈ ರೀತಿಯಲ್ಲಿ ನಮ್ಮ ಸ್ವಯಂ ಸೇವಕರು, ಕಾರ್ಯಕರ್ತರು ಹೋರಾಟವನ್ನು ಮಾಡಿದರು. ಕೇವಲ ಸಂಘದವರು ಮಾತ್ರ ಹೋರಾಟ ಮಾಡಿದ್ದಲ್ಲ, ಅನೇಕ, ಎಲ್ಲರೂ ಅಲ್ಲ, ಕೆಲವು ಸಾಹಿತಿಗಳು, ಅದರಲ್ಲಿ ಕೋಟ ಶಿವರಾಮ ಕಾರಂತರು, ಅವರ ಹೆಸರನ್ನು ನೀವೆಲ್ಲರೂ ಕೇಳೇ ಇರ್ತೀರ, ಅವ್ರ ಹೆಸರನ್ನು ಕೇಳದೇ ಇರೋರಿಲ್ಲ. ಅವರು ಪ್ರಾರಂಭದ ದಿನಗಳಿಂದ ಕೂಡ ನಮಗೆ ಸಪೋರ್ಟ್ ಆಗಿ ಕೆಲಸ ಮಾಡಿದರು. ಸತ್ಯಾಗ್ರಹಕ್ಕೆ ಅನೇಕ ಘೋಷಣೆಗಳನ್ನು ಕೂಡ ಅವ್ರು ಬರ್ಕೊಟ್ರು. ಆ ಘೋಷಣೆಗಳು ಕೂಡ ಬುಗಿಲ್ನಲ್ಲಿದೆ. ಅವ್ರು ಬರ್ಕೊಟ್ರು, ಇದು ಪ್ರಜಾಪ್ರಭುತ್ವ ಅಲ್ಲ, ಪ್ರಜಾ ಹಕ್ಕಿನ ವಜಾಪ್ರಭುತ್ವ. ಆ ಗಾಂಧಿ ರಾಮರಾಜ್ಯ ತರಲು ಬಯಸಿದರು, ಈ ಗಾಂಧಿ ಹರಾಮ ರಾಜ್ಯ ತಂದಳು. ಅವರು ಏಕವಚನವನ್ನು ಬಳಸಿದ್ದಾರೆ, ನೆನ್ಪಿಟ್ಕೊಳ್ಳಿ. ಸುಗ್ರೀವಾಜ್ಞೆಯಿಂದ ಆಳಲು ಇದೇನು ಕಪಿಗಳ ರಾಜ್ಯವೇ? 27 ವರ್ಷ ಸಾಧಿಸಲಾರದನ್ನು 20 ಅಂಶಗಳಿಂದ ಸಾಧಿಸುತ್ತಾರಂತೆ. ಆಗೊಂದು 20 ಪಾಯಿಂಟ್ ಪ್ರೋಗ್ರಾಮ್ ಅಂತ ಇತ್ತು, ಇಂದಿರಾ ಗಾಂಧಿಯ ಒಂದು ಸ್ಕೀಮ್. ಭಾರತದ 60 ಕೋಟಿ ಮೂಕರಲ್ಲ, ಓ ನೆಹರು ಭೇಟಿ, ಈ ಥರದ ಘೋಷಣೆಯನ್ನು ಅವ್ರು ಹಾಕಿದರು. ಮತ್ತು ತಮಗೆ ಕೇಂದ್ರ ಸರ್ಕಾರ ಕೊಟ್ಟಂಥ ಪದ್ಮಶ್ರೀ ಪ್ರಶಸ್ತಿಯನ್ನು ಅವರು ವಾಪಸ್ ಮಾಡಿದರು, ನಿರಾಕರಿಸಿದರು ಅವರು. ಅವ್ರ ಜೊತೆಗೇ ಇನ್ನೊಬ್ಬರು ಅಡಿಗರು ಅಂತ ಇದ್ದರು, ಗೋಪಾಲಕೃಷ್ಣ ಅಡಿಗರು. ಅವರು ತುರ್ತು ಪರಿಸ್ಥಿತಿಯ ಪ್ರಾರಂಭದ ದಿನಗಳಿಂದ ಬೇರೆ ಬೇರೆ ಕಡೆಗಳಲ್ಲಿ ಭಾಷಣವನ್ನು ಮಾಡಿದರು, ಕವನಗಳನ್ನು ಬರೆದರು, ಸಾಕಷ್ಟು ಧೈರ್ಯವಾಗಿ ಅವರು ಓಡಾಡಿದರು. ಅವರಿಲ್ಲಿ ಹಂಪಿ, ಬಳ್ಳಾರಿ, ರಾಯಚೂರು ಈ ಕಡೆಗೆಲ್ಲ ಬಂದಿದ್ದರು ಭಾಷಣಕ್ಕೆ. ಅವ್ರ ಜೊತೆಗೆ ನಾನು ಹೋಗ್ತಾ ಇದ್ದೆ ಅವರಿಗೆ ಸಹಾಯಕನಾಗಿ, ಅಂದರೆ ಅವರಿಗೆ ಎಲ್ಲ ಕಡೆ ವ್ಯವಸ್ಥೆ ಇತ್ಯಾದಿ ಮಾಡೋದಕ್ಕೋಸ್ಕರ. ಅನೇಕ ಸಾಹಿತಿಗಳು ಆಗ ಸೇರಿದಂಥವರು, ಚೆನ್ನಣ್ಣ ವಾಲಿಕಾರ್, ಇವರೆಲ್ಲ ನನ್ನನ್ನು ನೋಡಿಬಿಟ್ಟು ಅಡಿಗರ ಹತ್ರ, ಇವರು ನಿಮ್ಮ ಚಿರಂಜೀವಿನ ಸರ್ ಅಂತ ಕೇಳಿದ್ದಿದೆ, ಅಂದರೆ ನಿಮ್ಮ ಮಗನ ಅಂತ. ಇಲ್ಲ ನಮ್ಮ ಸ್ನೇಹಿತರು ಅಂತ ಅವರು ಹೇಳ್ತಾ ಇದ್ರು. ಸಾಕಷ್ಟು ಕಡೆ ಅವರು ಪ್ರಜಾವಾಣಿನಲ್ಲಿ ಒಂದು ಕವನ ಬರೆದಿದ್ರು. ಆ ಕವನ ಏನು ಅಂದರೆ, ನಿನ್ನ ಗದ್ದೆಗೆ ನೀರು ತರುವ ನಾಲೆಗಳೆಲ್ಲ ಬಂದು, ನಿನ್ನ ಗದ್ದೆಗೆ ನೀರು ತರುವ ನಾಲೆಗಳೆಲ್ಲ ಬಂದು, ಬೇಕಾದದ್ದು ಬೆಳೆದುಕೋ ಬಂದು, ಕಲೆ, ಧರ್ಮ, ನ್ಯಾಯ, ಕಾನೂನು, ಸ್ವಾತಂತ್ರ್ಯ ಇತ್ಯಾದಿ ಮೂಲವ್ಯಾಧಿ, ನನ್ನ ಕುರ್ಚಿಗೆ ತಕ್ಕ ಗಾದಿ. ಮುಖ್ಯವಾದ ಮಾತೆಂದರೆ, ಓ ಭಾರತ ಸಂಸ್ಕೃತಿಯ ಮುಖ್ಯ ಪ್ರಾಣ, ಬಾಲವಾಡಿಸಬಾರದು, ಹಲ್ಲು ಕಿರಿಯಬಾರದು, ಹುಬ್ಬೇರಿಸುವುದಂತೂ ಬಹಳ ದೊಡ್ಡ ಗುನ್ನೆ, ಹಿಂದಿನ ಪಾಷಂಡನ ಹಿಂದಿನ ಫ್ಯಾಸಿಸ್ಟನ ಚಿಹ್ನೆ, ತಾಳ ಲಯಕ್ಕೆ ಸರಿ ಲಾಗ ಹಾಕುವುದೇ ಲಾಗಾಯಿತನ ಹಿರಿಮೆ. ಒಂದು ವಿಡಂಬನಾತ್ಮಕ ಕವನ ಸರ್ವಾಧಿಕಾರದ ವಿರುದ್ಧ. ಇದು ಪ್ರಜಾವಾಣಿಯಲ್ಲಿ ಪ್ರಕಟ ಆಯಿತು. ಪ್ರಕಟ ಆದಾಗ ಯಾರಿಗೂ ಗೊತ್ತಾಗಲಿಲ್ಲ. ಆದರೆ ಒಂದು 4-5 ದಿವಸ ಆದಮೇಲೆ ಸರ್ಕಾರಿ ಅಧಿಕಾರಿಗಳೆಲ್ಲ ಅವರ ಗಮನಕ್ಕೆ ಬಂದು, ಈ ಕವನಕ್ಕೆ ಏನು ಅರ್ಥ ಇರ್ಬೋದು, ಇದು ಇಂದಿರಾ ಗಾಂಧಿ ವಿರುದ್ಧ ಬರೆದ ಕವನನ ಅಂತೆಲ್ಲ ಚರ್ಚೆ ಶುರುವಾಯಿತು. ಆಮೇಲೆ ಅಡಿಗರ ಹತ್ರ ಬಂದರು ಒಂದು 2-3 ಜನ IPS IAS ಆಫೀಸರ್ಗಳು. ಅಡಿಗರೇ, ಇದು ಕವನ ನೀವು ಬರೆದಿದ್ದೀರಿ, ಇದರ ಅರ್ಥ ಏನು ಅಂತ ಕೇಳಿದರು. ಅಡಿಗರಿಗೆ ಗೊತ್ತಿತ್ತು ಇವರು ಯಾಕೆ ಬಂದಿದ್ದಾರೆ ಏನು ಅನ್ನೋದೆಲ್ಲ ಗೊತ್ತಿತ್ತು ಅವರಿಗೆ. ಆಗ ಅವ್ರು ಹೇಳಿದ್ರಂತೆ, ನೋಡಪ್ಪ, ಅದು ಬರೆದಾಗ ನನಗೆ ಅರ್ಥ ನೆನಪಿತ್ತು, ಈಗ ಅರ್ಥ ಮರ್ತೋಗ್ಬಿಟ್ಟಿದೆ, ನೀವು ಯಾವ ಅರ್ಥ ಬೇಕಾದರೂ ಮಾಡ್ಕೊಳ್ಳಿ ಅಂತ ಹೇಳಿ ಅವ್ರನ್ನ ಸಾಗಾಕಿದ್ರಂತೆ.
ಹಾಗೆ ಇನ್ನೊಬ್ಬರು ಏರಿಯಾ ಲಕ್ಷ್ಮೀನಾರಾಯಣ ಆಳ್ವ ಅಂತ, ಅವರು ದಕ್ಷಿಣ ಕನ್ನಡದ ಒಬ್ಬರು ಖ್ಯಾತ ಸಾಹಿತಿ, ಜಾನಪದ ಸಾಹಿತಿ. ಅವರು ಉದಯವಾಣಿ ಪತ್ರಿಕೆಯಲ್ಲಿ ಒಂದು ಕವನವನ್ನು ಬರೆದಿದ್ದರು. ಉದಯವಾಣಿ ಆಗ ಇಂದಿರಾವಾಣಿಯಾಗಿತ್ತು, ಆ ವಿಷಯ ಬೇರೆ. ಅವರು ಬರೆದ ಕವನ ಏನು ಅಂದರೆ, ಮಗು ತಂದೆಯು ಮಗನು ಹೊತ್ತು ತಂದ ಕತ್ತೆ ಸತ್ತು ಹೋಯಿತು, ತಂದೆಯು ಮಗನು ಹೊತ್ತು ತಂದ ಕತ್ತೆ ಸತ್ತು ಹೋಯಿತು ಅಂತ. ಇದು ಕೂಡ ಯಾರಿಗೂ ಅರ್ಥ ಆಗ್ತಾ ಇರಲಿಲ್ಲ. ಕತ್ತೆ ಅಂದರೆ ಪ್ರಜಾಪ್ರಭುತ್ವ ಅಂತ, ದೊಡ್ಡ ಹಿರಿಯರು ಮತ್ತು ಮಕ್ಕಳು ಎಲ್ಲ ಸೇರಿ ಕಷ್ಟಪಟ್ಟು ಹೋರಾಟ ಮಾಡಿ ತಂದಂಥ ಪ್ರಜಾತಂತ್ರ ಇವತ್ತು ಸತ್ತು ಹೋಗಿದೆ. ಈ ರೀತಿಯ ಒಂದು ಕವನ ಬರೆದಿದ್ದರು. ಹಾಗೆಯೇ ಸಾಗರದಲ್ಲಿ ನೀನಾಸಂ ಅಂತ ಒಂದು ನಾಟಕ ಸಂಸ್ಥೆ ಇದೆ, ನೀವೆಲ್ಲ ಕೇಳಿರ್ಬೋದು. ಅದರ ಮುಖ್ಯಸ್ಥರು ಕೆ ವಿ ಸುಬ್ಬಣ್ಣ ಅಂತ, ಅವರಿಲ್ಲ ಈಗ, ಅವರ ಮಗ ಅಕ್ಷರ ಇದ್ದಾರೆ. ಆ ಕೆ ವಿ ಸುಬ್ಬಣ್ಣ ಕೂಡ ತಮ್ಮ ನಾಟಕದ ಪ್ರಾರಂಭಕ್ಕಿಂತ ಮುಂಚೆ ಒಂದು ಭಾಷಣವನ್ನು ಮಾಡ್ತಾಯಿದ್ರು ಸರ್ವಾಧಿಕಾರದ ವಿರುದ್ಧ, ಎಲ್ಲರೂ ಹೋರಾಟ ಮಾಡಬೇಕು ಅಂಥೇಳಿ. ಆ ರೀತಿ ಮಾಡಿ ಮತ್ತು ನಾಟಕದಲ್ಲೂ ಕೆಲವು ಸಂಭಾಷಣೆಯನ್ನು ಅವರು ಸೇರಿಸ್ತಾ ಇದ್ರು. ಹೀಗೆ ಕೆಲವು ಸಾಹಿತಿಗಳು ಅಲ್ಲಲ್ಲಿ ಅವರೆಲ್ಲರೂ ಕೂಡ ಹೋರಾಟವನ್ನು ಮಾಡಿದರು. ಆದರೆ ಅನೇಕ ಈಗ ಯಾರು ಪ್ರಗತಿಪರ ಸಾಹಿತಿಗಳು ಅಂತ ಹೇಳ್ಕೊಳ್ತಾರೆ, ನಾವು ಸ್ವಾತಂತ್ರ್ಯದ ಪರ, ಸಂವಿಧಾನದ ಪರ ಅಂತ ಹೇಳ್ಕೊಳ್ತಾರೆ, ಅವರೆಲ್ಲರೂ ಹೇಡಿಗಳಾಗಿದ್ದರು ಅಂತ ಹೇಳೋದಕ್ಕೆ ನನಗೆ ಯಾವ ಸಂಕೋಚನೂ ಇಲ್ಲ. ಅದಕ್ಕೊಂದು ಉದಾಹರಣೆಯನ್ನು ಕೊಡ್ತೀನಿ. ನಾವು ಬೊಗಿಲು ಪುಸ್ತಕವನ್ನು ಬರಿಬೇಕಾದ್ರೆ ಬೇರೆ ಬೇರೆ ಸಾಹಿತಿಗಳನ್ನೆಲ್ಲ ಸಂಪರ್ಕ ಮಾಡ್ತಾಯಿದ್ವಿ. ನೀವೇನಾದರೂ ಹೋರಾಟ ಮಾಡಿದ್ದಿದ್ರೆ ತಿಳಿಸಿ, ಈ ಪುಸ್ತಕದಲ್ಲಿ ದಾಖಲು ಮಾಡ್ತೀವಿ ಅಂತ ಹೇಳಿ ಅವರನ್ನೆಲ್ಲ ಸಂಪರ್ಕ ಮಾಡ್ತಾಯಿದ್ವಿ. ಹಾಗೆಯೇ ಲಂಕೇಶ್ ಪತ್ರಿಕೆಯ ಸಂಪಾದಕರಾದಂಥ ಲಂಕೇಶ್ ಅವರನ್ನು ಹೋಗಿ ಭೇಟಿ ಮಾಡಿದರು. ಭೇಟಿ ಮಾಡಿದ್ದು ಯಾರು ಅಂದರೆ ನಮ್ಮ ಈಗಿನ ಸರ್ಕಾರಿವಾರದಂಥ ದತ್ತಾತ್ರೇಯ ಹೊಸಬಾಳೆ. ಅವರು ಸ್ಟೂಡೆಂಟ್, ಅವರಿಗೆ ದತ್ತಾತ್ರೇಯ ಆಗ MA ಜರ್ನಲಿಸಮ್, MA ಆನರ್ಸ್ ಇಂಗ್ಲೀಷ್ ಓದ್ತಾಯಿದ್ರು. ಅವರು ಹೋಗಿ ಭೇಟಿ ಮಾಡಿದಾಗ ಲಂಕೇಶ್ ಸಹಜವಾಗಿ ಹೇಳಿದ್ರಂತೆ, ನೋಡಪ್ಪ ದತ್ತ, ನಾವೇನೂ ಮಾಡಲಿಲ್ಲ ಹೋರಾಟ, ಹೆದರ್ಕೊಂಡಿದ್ವಿ, ಎಲ್ಲರೂ ಹೇಡಿಗಳಾಗಿದ್ವಿ, ಹೋರಾಟ ಮಾಡಿದ್ದೆಲ್ಲ ನೀವೇ RSSನವರು ಅಂತ ಹೇಳಿಬಿಟ್ರು. ಆಗ ದತ್ತ, ಇವರು ಸ್ವಲ್ಪ ಕಿಲಾಡಿ ಸ್ವಭಾವ, ಸರ್ ಇದನ್ನೇ ಬರ್ಕೊಂಡು ಬಿಡ್ಲಾ, ನಾನು ದಾಖಲೆ ಮಾಡಿಬಿಡ್ತೀನಿ. ಅದು ಮಾತ್ರ ಮಾಡಬೇಡಪ್ಪ, ಹಾಗೆಲ್ಲಾದರೂ ಮಾಡಿ ಹುಷಾರು, ಪತ್ರಿಕೆಯಲ್ಲಿ ಇದು ಬರಲೇಬಾರ್ದು, ನಿಮ್ಮ ಪುಸ್ತಕದಲ್ಲಿ ಬರ್ಕೊಡ್ದು ಅಂತ ತಾಕೀತು ಮಾಡಿದ್ರಂತೆ. ಅಂದರೆ ಅವರ ಹೇಡಿತನ ಹೇಗಿತ್ತು ಅನ್ನೋದಕ್ಕೆ ಇದೊಂದು ಉದಾಹರಣೆ. ಹೀಗೆ ಅನೇಕರು ಪತ್ರಕರ್ತರು ಕೂಡ ಹೇಡಿಗಳಾಗಿದ್ದರು. ಕೇಂದ್ರದಲ್ಲಿ ಜನತಾ ಸರ್ಕಾರ ಬಂದಾಗ LK ಅಡ್ವಾಣಿ ಅವರು ವಾರ್ತಾ ಸಚಿವರಾಗಿದ್ದರು. ಒಂದು ಸರಿ ಒಂದು ಪತ್ರಿಕಾಗೋಷ್ಠಿ ತೆಗೆದುಕೊಂಡಿದ್ರು. ಆ ಪತ್ರಿಕಾಗೋಷ್ಠಿಯಲ್ಲಿ ಬೇರೆ ಬೇರೆ ವಿಷಯಗಳ ಬಗ್ಗೆ ಎಲ್ಲ ಚರ್ಚೆ ಆಯಿತು. ನಂತರ ಕೊನೆಗೆ ಅಡ್ವಾಣಿ ಒಂದು ಮಾತನ್ನು ಹೇಳಿದ್ರಂತೆ. ಏನಾ ಮಾತು ಅಂದರೆ, ವೆನ್ ಇಂದಿರಾ ಗಾಂಧಿ ಆಸ್ಕ್ಡ್ ಓನ್ಲಿ ಟು ಬೆಂಡ್, ವೈ ಡಿಡ್ ಯು ಕ್ರಾಲ್ಡ್ ಅಂತ ಕೇಳಿದ್ರಂತೆ. ಇಂದಿರಾ ಗಾಂಧಿ ನಿಮಗೆ ಸ್ವಲ್ಪ ತಲೆ ಬಗ್ಗಿಸಿ ಅಂತ ಹೇಳಿದರು, ಆದರೂ ನೀವೆಲ್ಲ ತೆವಳೋದಕ್ಕೆ ಶುರು ಮಾಡಿದ್ರಲ್ಲ, ಯಾಕೆ ಅಂತ ಕೇಳಿದ್ರಂತೆ. ಅವ್ರ ಪ್ರಶ್ನೆಗೆ ಯಾವ ಪತ್ರಕರ್ತನಿಂದನೂ ಉತ್ತರ ಇರಲಿಲ್ಲ. ಅಂದರೆ ಅನೇಕರು ಹೆದರಿ ಬಿಟ್ಟಿದ್ರು, ಹೇಡಿಗಳಾಗಿದ್ದರು. ಒಂದು ಅಕ್ಷರ ಬರೆಯೋದಕ್ಕೂ ಕೂಡ ಧೈರ್ಯ ಮಾಡ್ತಾ ಇರಲಿಲ್ಲ. ಆಗ ನಿಜವಾಗಿ ಧೈರ್ಯ ಮಾಡಿದವರು ಅಂದರೆ ಕೆಲವು ಬೆರಳೆಣಿಕೆಯ ಪತ್ರಕರ್ತರು ಮತ್ತು ಭೂಗತ ಪತ್ರಿಕೆಯನ್ನು ಮಾಡ್ತಿದ್ದಂಥವ್ರು. ಆ ಭೂಗತ ಪತ್ರಿಕೆಯಲ್ಲಿ ಕೊನೆಗೆ ಸಂಪಾದಕರು ಯಾರು, ಪ್ರಕಾಶಕರು ಯಾರು ಎಲ್ಲ ಹೆಸರು ಇರ್ತಿತ್ತು, ಪ್ರತಿಯೊಂದು ಇರ್ತಿತ್ತು. ಆದರೆ ಯಾವುದು ನಿಜವಲ್ಲ, ಎಲ್ಲ ಫೇಕ್. ಯಾವುದೋ ಒಬ್ಬ ಪ್ರಕಾಶ್ ಅಂತ ಒಬ್ಬ ಸಂಪಾದಕರು, ತ್ರಿಭುವನ ಮಂದಿರ ಅಂತ ಅದರ ಅಡ್ರೆಸ್ಸು, ತ್ರಿಭುವನ ಮಂದಿರ ಎಲ್ಲಿ ಅಂತ ಪೊಲೀಸ್ನವ್ರು ಹುಡ್ಕೊಂಡೋದ್ರೆ ಎಲ್ಲೂ ಸಿಗ್ತಾ ಇರಲಿಲ್ಲ. ಈ ರೀತಿ ಪೊಲೀಸ್ನವ್ರನ್ನ ದಾರಿ ತಪ್ಪಿಸುವಂಥ ಕೆಲಸ ಮಾಡಿ ಈ ರೀತಿಯ ಒಂದು ಹೋರಾಟ ಅತ್ಯಂತ ಯಶಸ್ವಿಯಾಯಿತು. ಆಗ ಹೋರಾಟ ಮಾಡಿದಂಥ ಇನ್ನೊಬ್ಬ ಸ್ವಾಮೀಜಿ ಅಂದರೆ ಉಡುಪಿಯ ಪೇಜಾವರ ಸ್ವಾಮಿಗಳು. ಅವರು ಎಲ್ಲ ಕಡೆ ಓಡಾಡ್ತಾ ಇದ್ದರು, ಬೇರೆ ಬೇರೆ ಕಡೆಗೆ ಎಲ್ಲ ಅವರು ಹೋಗ್ತಾಯಿದ್ರು. ಅಲ್ಲಿ ಹೋಗಿ ಅವರು ಉಪನ್ಯಾಸಗಳನ್ನು ಮಾಡ್ತಾಯಿದ್ರು. ಆ ಉಪನ್ಯಾಸದಲ್ಲಿ, ಪ್ರವಚನದಲ್ಲಿ ಅವರು ನೇರವಾಗಿ ಹೇಳ್ತಾ ಇರಲಿಲ್ಲ, ಒಂದು ರೀತಿ ಇಂಡೈರೆಕ್ಟಾಗಿ ಹೇಳ್ತಾಯಿದ್ರು. ಬೆಂಗಳೂರಿನ ರಾಮ ಮಂದಿರದಲ್ಲಿ ಒಂದು ಉಪನ್ಯಾಸ ಆಯಿತು. ಕೊನೆಗೆ ಅವರು ಉಪನ್ಯಾಸದಲ್ಲಿ ಹೇಳಿದರು, ಇವತ್ತಿನ ಸಮಾಜ ಇದು ರಾವಣ ಸಮಾಜ, ಆದರೆ ಎಲ್ಲ ಕುಂಭಕರ್ಣರು ನಿದ್ರೆ ಮಾಡ್ತಾ ಇದ್ದಾರೆ, ಹಾಗಾಗಿ ವಿಭೀಷಣ ವಂಶ, ವಿಭೀಷಣ ಪಡೆ ತಯಾರಾಗಬೇಕು ಅಂತ ಒಂದು ಕರೆ ಕೊಟ್ಟರು. ಅರ್ಥ ಆಗೋರಿಗೆ ಅಷ್ಟೇ ಸಾಕು, ಅರ್ಥ ಆಗುತ್ತೆ. ಇವತ್ತು ರಾವಣ ರಾಜ್ಯ, ಕುಂಭಕರ್ಣರಾಗಿದ್ದಾರೆ ಎಲ್ಲರೂ ನಿದ್ದೆ ಮಾಡ್ತಿದ್ದಾರೆ. ದೇಶದಲ್ಲಿ ಏನು ಪರಿಸ್ಥಿತಿ ಇದೆ ಯಾರೂ ಅರ್ಥ ಮಾಡ್ಕೊಳ್ತಾ ಇಲ್ಲ. ಹಾಗಾಗಿ ವಿಭೀಷಣ ಪಡೆ ತಯಾರಾಗಬೇಕು ಅಂತ ಅವ್ರದ್ದೇ ಸ್ಟೈಲ್ನಲ್ಲಿ ಅವ್ರು ಹೇಳಿದ್ರು. ಅದು ಭಾಳ ಎಲ್ಲರಿಗೂ ಒಂದು ಜಾಗೃತಿಗೆ ದೊಡ್ಡ ಕಾರಣ ಆಯಿತು. ಸಾಕಷ್ಟು ಜನ ಅದರಿಂದ ಜಾಗೃತರಾದರು. ಹೀಗೆ ಹೋರಾಟ ಮಾಡಿದ್ದು ಕೇವಲ ಸಂಘದವರು ಮಾತ್ರ ಅಂತಲ್ಲ, ಬೇರೆಯವರು ಇದ್ದರು, ಆದರೆ ಬೇರೆಯವ್ರ ಸಂಖ್ಯೆ ಕಡಿಮೆ ಇತ್ತು. ಸಂಘದ ಮೇಲೆ ನಿಷೇಧ ಇದ್ದರೂ ಕೂಡ
ಸಂಘದ ಕಾರ್ಯಕರ್ತರು, ವಿಶೇಷವಾಗಿ ತಾಯಂದಿರು ಮನೆಗಳಲ್ಲಿ, ಅನೇಕ ಮನೆಗಳಲ್ಲಿ ಸಂಘದ ಕಾರ್ಯಕರ್ತರನ್ನ ರಕ್ಷಣೆ ಮಾಡಿದವರು ಯಾರಂದ್ರು ತಾಯಂದಿರು. ಆ ತಾಯಂದಿರಿಗೆ ಒಂದು ದೊಡ್ಡ ಹ್ಯಾಟ್ಸ್ ಆಫ್ ಕೊಡಬೇಕು ಅಂತ ಅನಿಸುತ್ತೆ. ಯಾಕೆಂದರೆ ಅವರು ಊಟ ಹಾಕದೇ ಇದ್ದಿದ್ದರೆ, ಅವರು ಎಚ್ಚರಿಕೆ ವಹಿಸದೇ ಇದ್ದಿದ್ದರೆ ನಮ್ಮ ಎಷ್ಟೋ ಸ್ವಯಂ ಸೇವಕರು ಜೈಲು ಪಾಲಾಗ್ತಾಯಿದ್ರು, ಜೊತೆಗೆ ಹೋರಾಟ ಕೂಡ ಸ್ಥಗಿತ ಆಗ್ತಾಯಿತ್ತು. ಆ ಹೋರಾಟದ ಯಶಸ್ಸಿಗೆ ಅವರೇ ಕಾರಣ. ಕೆಲವು ಮನೆಗಳಲ್ಲಿ ಪೊಲೀಸ್ನವರು ರೈಡ್ ಆದಾಗ ಆ ಮನೆಗೆ ಸಂಬಂಧ ಪಡೆದೇ ಇರುವಂಥ ಕಾರ್ಯಕರ್ತರು ಅಲ್ಲಿ ಇರ್ತಾಯಿದ್ರು. ಪೊಲೀಸ್ನವ್ರು ಬಂದು ಆ ತಾಯಂದಿರ ಹತ್ರ ಯಾರು ಇವರು ಅಂತ ಕೇಳಿದರೆ, ಇವರು ನಮ್ಮ ಚಿಕ್ಕಪ್ಪನ ಮಗ, ಮೊನ್ನಷ್ಟೇ ಊರಿಂದ ಬಂದಿದ್ದಾರೆ ಅಂತ ಧೈರ್ಯವಾಗಿ ಹೇಳ್ತಾಯಿದ್ರು. ಒಂದು ಸ್ವಲ್ಪನೂ ಸುಳಿವನ್ನು ಬಿಟ್ಕೊಡ್ತಾ ಇರಲಿಲ್ಲ. ಅವ್ರಿಗೆ ಪಾಪ ಬಟ್ಟೆ ಇಲ್ಲದಿದ್ರೆ ತಮ್ಮ ಮನೆಯದೇ ಬಟ್ಟೆ ಕೊಡ್ತಾಯಿದ್ರು, ಉಟ್ಕೊಳ್ಳಿಕ್ಕೆ ಪಂಚೆ ಇಲ್ಲದಿದ್ರೆ ಅವ್ರದ್ದೇ ಪಂಚೆ ಕೊಡ್ತಾಯಿದ್ರು. ಹೀಗೆ ಎಷ್ಟೋ ಮನೆಗಳಲ್ಲಿ ಬಹುಶಃ ಇಂದಿರಾ ಗಾಂಧಿಯ ಕಾಂಗ್ರೆಸ್ ಸರ್ಕಾರದ ಪೊಲೀಸ್ನವರಿಗೆ ಸಂಘವನ್ನು ಯಾಕೆ ದಮನ ಮಾಡಲಿಕ್ಕಾಗಿಲ್ಲ ಅಂದರೆ, ಈ ಎಲ್ಲ ಮನೆಗಳ ಒಂದು ಭದ್ರಕೋಟೆ. ಸಂಘದ ಕಾರ್ಯಾಲಯ ಮನೆಗಳಾಗಿತ್ತು. ಇವತ್ತೇ ಅಲ್ಲಿ ಇಲ್ಲಿ ಎಲ್ಲ ಕಡೆ ಕಾರ್ಯಾಲಯ ಇದೆ. ಆದರೆ ಅವತ್ತು ತುರ್ತು ಪರಿಸ್ಥಿತಿಯಲ್ಲಿ ಎಲ್ಲ ಮನೆಗಳು ಸಂಘದ ಕಾರ್ಯಾಲಯ, ಭದ್ರವಾದ ಕಾರ್ಯಾಲಯ. ಅಲ್ಲೇ ಊಟ ತಿಂಡಿ ಪ್ರತಿಯೊಂದು ವ್ಯವಸ್ಥೆ ಇರ್ತಿತ್ತು. ಹೀಗೆ 1975 ನವಂಬರ್ನಿಂದ 1977 ಮಾರ್ಚ್ ತನಕ ಈ ಹೋರಾಟ ಆಯಿತು. ಚುನಾವಣೆ ಆಯಿತು. ಚುನಾವಣೆಯಲ್ಲಿ ಕಾಂಗ್ರೆಸ್ ಸಂಪೂರ್ಣ ಧೂಳಿಪಟ ಆಗೋಯಿತು. ಇಂದಿರಾ ಗಾಂಧಿ, ಸಂಜಯ್ ಗಾಂಧಿ ಎಲ್ಲರೂ ಅದರಲ್ಲಿ ಸೋತು ಸುಣ್ಣವಾದರು. ಹೊಸ ಜನತಾ ಸರ್ಕಾರ ಬಂತು. ಆದರೆ ಆ ಜನತಾ ಸರ್ಕಾರ ಕೂಡ ಹೆಚ್ಚು ದಿವಸ ಇರಲಿಲ್ಲ, ಅದು ಬೇರೆ ಇನ್ನೊಂದು ವಿಷಯ. ಇದಾದ ಮೇಲೆ ಕೊನೆಯ ಭಾಗ, ಸಾಕಷ್ಟು ಸಮಯ ಆಗಿದೆ, ಇನ್ನೊಂದು 10-12 ನಿಮಿಷದಲ್ಲಿ ಮುಗಿಸ್ತೀನಿ. ಈ ಎಲ್ಲ ಹೋರಾಟ ಮುಂದಿನ ಜನಾಂಗಕ್ಕೆ, ಮುಂದಿನ ಪೀಳಿಗೆಗೆ ತಿಳಿಬೇಕು. ಹೇಗೆ ತಿಳಿಯೋದು? ಅದಕ್ಕೊಂದು ಪುಸ್ತಕವನ್ನು ರಚನೆ ಮಾಡಬೇಕು ಅಂತ ನಿರ್ಧಾರ ಆಯಿತು. ಸಂಘದ ಮೇಲೆ ಬ್ಯಾನ್ ಕೂಡ ಹೋಗಿತ್ತು. ರಾಷ್ಟ್ರೋತ್ಥಾನ ಪರಿಷತ್ ಈ ಪುಸ್ತಕವನ್ನು ಪ್ರಕಟ ಮಾಡಬೇಕು ಅಂತ ನಿರ್ಧಾರ ಆಯಿತು. ಆದರೆ ರಾಷ್ಟ್ರೋತ್ಥಾನದ ವ್ಯವಸ್ಥಾಪಕರು ಮೈಚಾ ಜಯದೇವ್ ಅವರನ್ನು ಜೈಲಿಗೆ ಹಾಕಿದರು. ರಾಷ್ಟ್ರೋತ್ಥಾನಕ್ಕೆ ಬೀಗ ಮುದ್ರೆ ಹಾಕಿಬಿಟ್ಟಿದ್ರು. ಭಾಳ ನಷ್ಟದಲ್ಲಿತ್ತು. ಹಾಗಾಗಿ ಒಂದು ಸಣ್ಣ ಪುಸ್ತಕ ತಂದರೆ ಸಾಕು ಅಂತ ಎಲ್ಲರ ಒಂದು ಆಶಯ ಆಗಿತ್ತು. ಆದರೆ ರಾಷ್ಟ್ರೋತ್ಥಾನ ಯಾವುದೇ ಕೆಲಸ ಮಾಡಿದರೂ ಕೂಡ ಸಣ್ಣದಾಗಿ ಮಾಡೋದಿಲ್ಲ. ಜೋಶಿಯವರಿಗೆ ಗೊತ್ತಿದೆ, ರಾಷ್ಟ್ರೋತ್ಥಾನ ಯಾವುದೇ ಕೆಲಸ ಮಾಡಿದರೂ ದೊಡ್ಡದಾಗಿ ಮಾಡಬೇಕು. ಒಂದು ಸ್ಕೂಲನ್ನು ಕಟ್ಟಬೇಕಾದ್ರೂ ದೊಡ್ಡದಾಗಿ ಕಟ್ಟಬೇಕು, ಒಂದು ಪುಸ್ತಕವನ್ನು ಮಾಡಬೇಕಾದ್ರೂ ದೊಡ್ಡದಾಗೇ ಮಾಡಬೇಕು ಅಂಥೇಳಿ ನಿಶ್ಚಯ ಆಯಿತು. ದೊಡ್ಡ ಒಂದು ಸಮಗ್ರ ಇತಿಹಾಸ ಇರುವಂಥ ಪುಸ್ತಕ ಆಗಬೇಕು ಅಂತ ನಿರ್ಧಾರ ಆಯಿತು. ರಾಷ್ಟ್ರೋತ್ಥಾನದ ಹಳೆಯ ಕಟ್ಟಡ ಇತ್ತು ಚಾಮರಾಜಪೇಟೆಯಲ್ಲಿ. ಆ ಕಟ್ಟಡದ ಕೆಳಗಡೆ ಒಂದು ಕೋಣೆ, ಹೊವ್ವೆ ಶೇಷಾದ್ರಿಗಳು ಈ ಪುಸ್ತಕದ ಸಂಪಾದಕರಾಗಿದ್ದರು. ನಾವೊಂದು 5-6 ಜನ, ನಾನು, ದತ್ತಾತ್ರೇಯ ಹೊಸಬಾಳೆ, ಸಚ್ಚಿದಾನಂದ ಹೆಗಡೆ, ಇನ್ನು ಕಾಶ್ರೀ ನಾಗರಾಜ್ ಅಂತ ಹಿರಿಯ ಪ್ರಚಾರಕರೀಗ, ಹೀಗೆ ಒಂದು 5-6 ಜನರ ಒಂದು ಸಮಿತಿ. ನಾವು ಪ್ರತಿನಿತ್ಯ ಕೂತ್ಕೊಂಡು ಅದನ್ನು ಬರಿತಾ ಇದ್ವಿ. ಸುಮಾರು 45 ದಿವಸ ಅದನ್ನು ಬರೆದಿದ್ದೀವಿ, ಆ ಪುಸ್ತಕವನ್ನು. ಒಬ್ಬರು ದಾಖಲೆಗಳನ್ನು ಸಂಗ್ರಹಿಸ್ಕೊಡೋದು, ಇನ್ನೊಬ್ಬರು ಬರೆಯೋದು, ಜೈಲಿಗೆ ಸಂಬಂಧಪಟ್ಟ ಅಧ್ಯಾಯ ಇನ್ನೊಬ್ಬರು ಬರೆಯೋದು, ಹೀಗೆ ಬೇರೆ ಬೇರೆ ಕೆಲಸ ಹಂಚಿಕೊಂಡು ಮಾಡ್ತಾಯಿದ್ವಿ. 45 ದಿವಸ ಬೆಳಗ್ಗೆಯಿಂದ ಸಂಜೆವರೆಗೆ ನಿರಂತರ. ಅನೇಕ ಸರಿ ಅನ್ನಿಸ್ಬಿಡೋದು, ಈ ಶೇಷಾದ್ರಿಗಳು ಹೇಗೆ ಅಂದರೆ ಅವ್ರದ್ದು ಒಂದು ರೀತಿ ಕಬಂಧ ಮುಷ್ಟಿ ಅಂತಾರಲ್ಲ ಹಾಗೆ, ನಮ್ಮನ್ನು ಎಲ್ಲೂ ಅಲ್ಲಿ ಇಲ್ಲೂ ಅಲ್ಲಾಡೋಕ್ಕೆ ಬಿಡ್ತಾ ಇರಲಿಲ್ಲ, ಕೆಲಸ ಆಗೋರು ಬಿಡ್ತಾನೆ ಇರಲಿಲ್ಲ. ನನಗೆ ಅನೇಕ ಸರಿ ಅನಿಸ್ಬಿಟ್ಟಿತ್ತು, ಈ ಭುಗಿಲು ಸಂದರ್ಭಕ್ಕಿಂತ ಜೈಲಲ್ಲಿರೋದೇ ಎಷ್ಟೋ ವಾಸಿ ಅಂತ. ಆಗಿನ ದಿನಗಳೇ ಚೆನ್ನಾಗಿತ್ತು. ಈಗ ಈ ಶೇಷಾದ್ರಿಗಳ ಹತ್ರ ಯಾರಪ್ಪ ಸಹಿಸ್ಕೊಳ್ತಾರೆ ಅಂತ ಅನೇಕರಿಗೆ ಅನಿಸ್ಬಿಟ್ಟಿತ್ತು. ಒಂದು ದಿವಸ ಅವರು ಎಲ್ಲೋ ಪ್ರವಾಸ ಹೋಗೋರಿದ್ದರು. ಅವತ್ತು ನಮಗೆಲ್ಲ ರೆಸ್ಟು. ನಾವೆಲ್ಲ ಭಾಳ ಖುಷಿಯಿಂದ ಸದ್ಯ ಇವತ್ತು ನಮ್ಮ ಹೆಡ್ ಮಾಸ್ಟ್ರ್ ಇಲ್ಲ ಅಂಥೇಳಿ ಕಾಲು ಚಾಚ್ಕೊಂಡು ಹರಟೆ ಹೊಡಿತಾ ಇದ್ವಿ. ಅವ್ರನ್ನ ಹೆಡ್ ಮಾಸ್ಟ್ರು ಅಂತ ನಾವು ತಮಾಷೆ ಮಾಡ್ತಾಯಿದ್ವಿ, ಅಂದರೆ ತಮಾಷೆಗಷ್ಟೇ. ಆದರೆ ಏನಾಯಿತು ಅಂದರೆ ಅವ್ರ ಪ್ರವಾಸ ಏನೋ ರದ್ದಾಗಿ ಅವರು ಮಧ್ಯಾಹ್ನ ಮೇಲೆ ನಿಧಾನಕ್ಕೆ ನಡ್ಕೊಂಡು ಬಂದರು. ಅಲ್ಲಿ ಅವರು ಆ ಮಾತನ್ನು ಕೇಳಿಸ್ಕೊಂಡಿದ್ದಾರೆ, ನಾವೆಲ್ಲ ಆಡೋದನ್ನು. ಇಲ್ಲಪ್ಪ, ಹೆಡ್ ಮಾಸ್ಟ್ರು ಇವತ್ತು ಬರ್ತಾ ಇದ್ದಾರೆ, ಇಲ್ಲೇ ಬರ್ತಾ ಇದ್ದಾರೆ ಅಂತ ಬಂದುಬಿಟ್ರು ಒಳಗಡೆ. ನಮಗೆಲ್ಲ ಒಂದು ಕ್ಷಣ ಗಾಬರಿ, ಆತಂಕ. ಆಮೇಲೆಲ್ಲ ಅವರೇ ತಮಾಷೆ ಮಾಡಿದರು, ಇಲ್ಲಪ್ಪ ಬರೀರಿ ಬೇಗ ಕೆಲಸ ಮುಗಿಸಿ ಅಂತ. ಹೀಗೆ 45 ದಿವಸಗಳಲ್ಲಿ 635 ಪುಟದ ಒಂದು ಸಾಹಿತ್ಯ ನಿರ್ಮಾಣ ಆಯಿತು. ಬಹುಶಃ ಈಗ ಅದು ನೆನೆಸ್ಕೊಂಡ್ರೆ ಅದೇನು ಆಶ್ಚರ್ಯ ಅಥವಾ ಅದು ಹೆಂಗೆ ಸಾಧ್ಯ ಅಂತ ನಮಗೆ ಆಶ್ಚರ್ಯ ಆಗುತ್ತೆ. ಆ ಬರಿತಾ ಇರುವಂಥ ಸಂದರ್ಭದಲ್ಲಿ ಒಂದು ಸರಿ ಬರೆದಿದ್ದನ್ನು ಮತ್ತೆ ತಿದ್ದಿ ಶೇಷಾದ್ರಿಗಳಂದ್ರೆ ಅವರು ಪ್ರತಿಯೊಂದು ಕಮ, ಫುಲ್ ಸ್ಟಾಪ್ ಕೂಡ ಗಮನಿಸ್ತಾ ಇದ್ದರು. ಒಂದು 10 ಬಾರಿ ತಿದ್ದುತ್ತಾ ಇದ್ದರು. ಅನೇಕ ಸರಿ ನಮಗೆ ಅನಿಸಿದ್ದುಂಟು, ನಾವೆಲ್ಲ ಒಟ್ಟಿಗೆ ಮಾತಾಡ್ಕೊಂಡಿದ್ವಿ, ಏನಂದರೆ ಈ ಪುಸ್ತಕ ಪ್ರಿಂಟ್ ಆದಮೇಲೆ ಅಪ್ಪಿ ಕೂಡ 1 ವಾರ ಇದನ್ನು ಓದಬಾರದು ಅಂತ ನಿಶ್ಚಯ ಮಾಡಿದ್ವಿ. ಅಂದರೆ ಅಷ್ಟು ಓದ್ಬಿಟ್ಟಿದ್ವಿ, 10 ಸಾರಿ ಓದಿದ್ವಿ, ಆ ರೀತಿ ನಿಶ್ಚಯ ಮಾಡಿದ್ವಿ.
ಅದಾದಮೇಲೆ ಡಿಸೆಂಬರ್ 17ನೇ ತಾರೀಕು ಬೆಂಗಳೂರಿನ ನೆಹರು ಮೈದಾನ, ಶೇಷಾದ್ರಿಪುರಂನಲ್ಲಿ ಒಂದು ಮೈದಾನ ಇದೆ, ಅಲ್ಲಿ ಅದರ ಬಿಡುಗಡೆ ಕಾರ್ಯಕ್ರಮ. ಆ ಬಿಡುಗಡೆ ಕಾರ್ಯಕ್ರಮಕ್ಕೆ ಡಾಕ್ಟರ್ ಶಿವರಾಮ್ ಕಾರಂತರು, LK ಅಡ್ವಾಣಿಯವರು, ಆಮೇಲೆ ಖಾದ್ರಿ ಶಾಮಣ್ಣವರು, ಮಹಾರಾಷ್ಟ್ರದಿಂದ ಜ್ಞಾನಪೀಠ ಪುರಸ್ಕೃತರಾದಂಥ ದುರ್ಗಾ ಭಾಗವತ್ ಅವರು ಕೂಡ ಬಂದಿದ್ದರು. ಒಂದು ಭವ್ಯವಾದ ಕಾರ್ಯಕ್ರಮ. ಆಗ ಅದನ್ನೆಲ್ಲ ಮೊಳೆ ಜೋಡಿಸಿ ಪುಸ್ತಕವನ್ನು ಪ್ರಕಟ ಮಾಡಬೇಕಾಗಿತ್ತು. ಇದಾದರೆ ಎಲ್ಲ DTP ಆಗಿದೆ ಈಗ. ಅದನ್ನು ಮೊಳೆ ಜೋಡಿಸಿ ಮಾಡೋದಕ್ಕೆ 2 ತಿಂಗಳು ತೊಗೊಂಡಿದ್ದಾರೆ. ಅಂಥ ಪುಸ್ತಕ ಆಗ ಬರೀ 635 ಪುಟದ ಪುಸ್ತಕಕ್ಕೆ 30 ರೂಪಾಯಿ ಬೆಲೆ ಇತ್ತು. ಈಗ ಅದು ಜಾಸ್ತಿ ಆಗಿದೆ, ಯಾಕೆಂದರೆ ಈಗ ಎಲ್ಲದರ ಬೆಲೆನೂ ಜಾಸ್ತಿ ಆಗಿದೆ. ಆಗ 1 ರೂಪಾಯಿಗೆ ಕಾಫಿ ಸಿಗ್ತಾ ಇತ್ತು, ಈಗ ಕಾಫಿ ಬೆಲೆ ಎಷ್ಟು ಅಂತ ನಿಮಗೆ ಗೊತ್ತಿದೆ, ಕಾಫಿ ಟೀ ಬೆಲೆ. ಹೀಗೆ ಆ ಶೇಷಾದ್ರಿಪುರಂ ಮೈದಾನದಲ್ಲಿ ಬಹಳ ದೊಡ್ಡ ಕಾರ್ಯಕ್ರಮ ಆಗಿ ಸ್ಥಳದಲ್ಲೇ 1,000 ಪ್ರತಿಗಳು ಅವತ್ತು ಮಾರಾಟ ಆಯಿತು. 1,000 ಕಾಪಿಗಳು ಅಲ್ಲೇ ಖರ್ಚಾಗೋಯ್ತು. ಅನೇಕರಿಗೆ ಅದನ್ನು ಓದಿದ ಮೇಲೆ ಆಶ್ಚರ್ಯ, ಇದು ಹೀಗೆಲ್ಲ ನಡೆದಿತ್ತಾ ಅಂತ. ಕನ್ನಡದ ಖ್ಯಾತ ಅಂಕಣಕಾರ ಡಾಕ್ಟರ್ ಹಾಮಾನಾಯ್ಕ್ ಅವರು ಸುಧಾದಲ್ಲಿ ಈ ಪುಸ್ತಕದ ಬಗ್ಗೆ, ಭುಗಿಲು ಬಗ್ಗೆ ಒಂದು ವಿಮರ್ಶೆಯನ್ನು ಬರೆದಿದ್ದರು. ಈ ಪುಸ್ತಕವನ್ನು ಬಹಳ ಮೆಚ್ಚಿಕೊಂಡು ಅವರು ಅದಕ್ಕೊಂದು ಶೀರ್ಷಿಕೆ ಕೊಟ್ಟಿದ್ದರು. ಹೆಡ್ಲೈನ್ಸ್ ಏನು ಅಂದರೆ, ಸೋಜಿಗ ಆದರೂ ಸಾಹಸದ ಕೃತಿ. ಸೋಜಿಗ ಆದರೂ ಸಾಹಸದ ಕೃತಿ. ಇದರಲ್ಲಿರೋದೆಲ್ಲ ಬಹಳ ಸೋಜಿಗವಾಗಿದೆ, ಆಶ್ಚರ್ಯಕರ, ಆದರೆ ಇದೊಂದು ಸಾಹಸದ ಕೃತಿ ಅಂತೇಳಿ ಅದನ್ನು ಪ್ರಶಂಸೆ ಮಾಡಿ ಒಂದು ವಿಮರ್ಶೆಯನ್ನು ಬರೆದಿದ್ದರು ಪುಸ್ತಕದ ಬಗ್ಗೆ. ಹೀಗೆ ತುರ್ತು ಪರಿಸ್ಥಿತಿಯಲ್ಲಿ ಏನೇನು ಹೋರಾಟ ಆಯಿತು ಅದೆಲ್ಲದರ ವಿವರಗಳನ್ನು ಒಳಗೊಂಡಂಥ ಒಂದು ಸಮಗ್ರ ಜನಕ್ರಾಂತಿಯ ಹೋರಾಟದ ಕಥೆ ಎಂದರೆ ಭುಗಿಲು. ಅದು ಆಗಾಗ ಮಧ್ಯದಲ್ಲಿ ಅದನ್ನು ಮತ್ತೆ ಪ್ರಿಂಟ್ ಮಾಡಬೇಕು ಅಂತೆಲ್ಲ ಸಾಕಷ್ಟು ಬಾರಿ ಬೇಡಿಕೆಗಳು ಬಂದಿದ್ದರೂ ಕೂಡ ಪ್ರಿಂಟ್ ಆಗಿರಲಿಲ್ಲ. ಈಗ ಸರಿಯಾಗಿ ತುರ್ತು ಪರಿಸ್ಥಿತಿಗೆ 50 ವರ್ಷಗಳಾದ ಸಂದರ್ಭದಲ್ಲಿ ಅದನ್ನು ಮತ್ತೆ ಮರುಮುದ್ರಣ ಮಾಡಬೇಕು ಅಂತ ನಿಶ್ಚಯ ಮಾಡಿದರು ರಾಷ್ಟ್ರೋತ್ಥಾನ ಪರಿಷತ್ನವರು. ಈಗ ಮರುಮುದ್ರಣ ಆಗಿ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಅದರ ಒಂದು ಮರು ಬಿಡುಗಡೆ ಕೂಡ ಆಯಿತು. ಮಾಜಿ ಪ್ರಧಾನಿ ದೇವೇಗೌಡರು ಅದರ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದರು, ಸಾಕಷ್ಟು ಮೆಚ್ಚುಗೆಯ ಮಾತುಗಳನ್ನು ಕೂಡ ಹೇಳಿದರು. ಇವತ್ತು ಎಲ್ಲ ಕಡೆಗಳಲ್ಲಿ ಅದರ ಬಿಡುಗಡೆ ಆಗ್ತಾಯಿದೆ, ಬೇರೆ ಬೇರೆ ಜಿಲ್ಲಾ ಕೇಂದ್ರಗಳಲ್ಲಿ, ತಾಲೂಕು ಕೇಂದ್ರಗಳಲ್ಲಿ. ನಾನೇ ಒಂದು 10-15 ಕಾರ್ಯಕ್ರಮಗಳಲ್ಲಿ ಇದುವರೆಗೆ ಭಾಗವಹಿಸಿದ್ದೀನಿ. ಇದರ ಇಡೀ ಭುಗಿಲವನ್ನು ನಿಮಗೆ ಆ ಹೋರಾಟದ ಕತೆ ಗೊತ್ತಾಗಬೇಕಾದ್ರೆ ಅದನ್ನು ಓದಿ. ಅದು ಸಂಕ್ಷಿಪ್ತವಾಗಿರುವಂಥ ಕತೆ, ತುಂಬ ದೀರ್ಘವಾಗಿ ಬರೆದಿದ್ದರೆ ಬಹುಶಃ ಒಂದು 5-6 ವಾಲ್ಯೂಮ್ ತರಬೇಕಾಗಿತ್ತು. ಅಷ್ಟು ಜನ ಹೋರಾಟ ಮಾಡಿದರು, ಅಷ್ಟು ಜನ ತ್ಯಾಗ ಮಾಡಿದರು, ಅಷ್ಟು ಜನ ಬಲಿದಾನ ಮಾಡಿದರು. ಎಷ್ಟೋ ಜನ ಎಮರ್ಜೆನ್ಸಿ ಸಮಯದಲ್ಲಿ ಹೋರಾಟ ಮಾಡ್ತಾನೆ ಸಾವಿಗೀಡಾದರು. ಇದೆಲ್ಲದರ ಕತೆ ಅದರಲ್ಲಿದೆ. ಹಾಗಾಗಿ ಆ ಎಲ್ಲ ತ್ಯಾಗ, ಬಲಿದಾನ, ಹೋರಾಟ ಮಾಡಿದಂಥವರಿಗೆ ನಾವು ಸಲ್ಲಿಸಬೇಕಾದಂಥ ಒಂದು ನಿಜವಾದ ಶ್ರದ್ಧಾಂಜಲಿ ಅಂದರೆ ಆ ಪುಸ್ತಕವನ್ನು ಓದೋದ್ರ ಮೂಲಕ. ಆ ಪುಸ್ತಕವನ್ನು ತೆಗೆದುಕೊಂಡು ಓದಿದರೆ ಬಹುಶಃ ಆ ಎಲ್ಲ ಹೋರಾಟಕ್ಕೆ ಒಂದು ನಿಜವಾದ ಅರ್ಥ ಸಿಗುತ್ತೆ. ಮತ್ತು ಆಗ ನಾನು ಮೊದಲೇ ಹೇಳಿದಾಗೆ ಹೋರಾಟ ಮಾಡಿದಂಥ ಉದ್ದೇಶ ಪ್ರಜಾತಂತ್ರದ ರಕ್ಷಣೆ, ನಮ್ಮ ಸ್ವಾತಂತ್ರ್ಯದ ಒಂದು ಪುನಃಸ್ಥಾಪನೆ ಆಗಬೇಕು, ಸಂವಿಧಾನವನ್ನು ಎತ್ತಿಡಿಬೇಕು. ಯಾಕೆಂದರೆ ಸಂವಿಧಾನವನ್ನು ಕಗ್ಗೊಲೆ ಮಾಡಿಬಿಟ್ಟಿದ್ರಾಗ. ಈಗ ಕಾಂಗ್ರೆಸ್ನವ್ರು ಹೇಳ್ತಾರಲ್ಲ, ಸಂವಿಧಾನದ ಕೊಲೆ ನೀವು ಮಾಡಿದಿರಿ ಹಾಗೆ ಹೇಗೆ ಅಂಥೇಳಿ ಸಂವಿಧಾನದ ಪ್ರತಿಯನ್ನು ಹಿಡ್ಕೊಂಡು ಹೋಗ್ತಾರಲ್ಲ. ಅದು ನಿಜವಾಗಿ ಸಂವಿಧಾನವನ್ನು ಹತ್ಯೆ ಮಾಡಿದ್ದು ಆಗ ಪ್ರಧಾನಿಯಾಗಿದ್ದಂಥ ಇಂದಿರಾ ಗಾಂಧಿ. ಇದನ್ನು ಹೇಳೋದಕ್ಕೆ ಯಾವುದೇ ಸಂಕೋಚ ಇಲ್ಲ. ಮೊನ್ನೆ ದೇಶದ ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ಕೆಂಪುಕೋಟೆಯ ಮೇಲಿಂದ ಪ್ರಧಾನಿ ಮೋದಿಯವರು RSSಗೆ 100 ವರ್ಷ ಆಗಿದ್ದು ಮತ್ತು ಅದರ ಸೇವೆ, ತ್ಯಾಗ ಇದನ್ನೆಲ್ಲ ಪ್ರಶಂಸೆ ಮಾಡಿದರು. ಆದರೆ ಅನೇಕರಿಗೆ ಅದು ಇಷ್ಟ ಆಗಲಿಲ್ಲ. ಆ ಅನೇಕರ ಪೈಕಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಒಬ್ಬರು. ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಈ ರೀತಿ ಸಾರ್ವಜನಿಕ ವೇದಿಕೆಯಲ್ಲಿ RSSನ್ನು ಹೊಗಳಿದ್ದಕ್ಕಾಗಿ ಮೋದಿ ಸಾರ್ವಜನಿಕರ ಕ್ಷಮೆ ಕೇಳಬೇಕು ಅಂತ ಹೇಳಿಬಿಟ್ರು. ಅದು ಬಹಳ ದೊಡ್ಡ ಅಪರಾಧ, ಸಂವಿಧಾನ ವಿರೋಧಿ ಕೃತ್ಯ ಅಂತ. ಆದರೆ ಸಿದ್ದರಾಮಯ್ಯನವರಿಗೆ ನಮ್ಮ ದೇಶದ ಇತಿಹಾಸವೇ ಗೊತ್ತಿಲ್ಲ. ಯಾಕೆಂದರೆ 1963 ಜನವರಿ 26ನೇ ತಾರೀಕು 1963 ಜನವರಿ 26ನೇ ತಾರೀಕು ದೆಹಲಿಯಲ್ಲಿ ಗಣರಾಜ್ಯೋತ್ಸವದ ಪೆರೇಡ್ ಆಗಿದ್ದಾಗ ಆಗ ಪ್ರಧಾನಿಯಾಗಿದ್ದಂಥ ನೆಹರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರನ್ನು ಗಣವೇಶದಲ್ಲಿ ಬನ್ನಿ ಅಂಥೇಳಿ ಅಲ್ಲಿ ಒಂದು ಪೆರೇಡ್ ಮಾಡಿಸಿದ್ರು. 3,000 ಜನ ಅದರಲ್ಲಿ ಭಾಗವಹಿಸಿದರು. ಸಾಧಾರಣವಾಗಿ ಸಂಘದವರು ಹಾಗೆಲ್ಲ ಪೆರೇಡ್ಗೆ ಹೋಗೋದಿಲ್ಲ. ಆದರೆ ನೆಹರು ಕರೆದ್ರು ಅನ್ನೋದಕ್ಕೋಸ್ಕರ ಅವರು ಪೆರೇಡ್ನಲ್ಲಿ ಭಾಗವಹಿಸಿದರು. ನೆಹರು ಪೆರೇಡ್ಗೆ ಅವಕಾಶ ಕೊಡೋದಾದರೆ ಅವ್ರು ಹಾಗಾದರೆ ಮೋದಿಗಿಂತ ದೊಡ್ಡ ತಪ್ಪು ಮಾಡಿಲ್ವಾ?
ಮೋದಿ ಬರೀ ಹೊಗಳಿದ್ದಷ್ಟೇ. ಆದರೆ ನೆಹರು ಪ್ರಧಾನಿಯಾಗಿದ್ದಾಗ RSSನವರನ್ನು ಕರೆದು ಪೆರೇಡ್ ಮಾಡಿ ಅಂತ ಹೇಳಿದರು. ಅದು ಗಣರಾಜ್ಯೋತ್ಸವದ ಸಾರ್ವಜನಿಕ ವೇದಿಕೆ ಇಲ್ಲಿ. ಹಾಗಾಗಿ ಯಾರು ದೊಡ್ಡ ತಪ್ಪು ಮಾಡಿರೋದು ಮೋದಿ ಅಲ್ಲ, ನೆಹರು ದೊಡ್ಡ ತಪ್ಪು ಮಾಡಿದ್ದಾರೆ. ಹಾಗಾಗಿ ನೆಹರು ಕ್ಷಮೆ ಕೇಳಬೇಕು, ಸಿದ್ದರಾಮಯ್ಯನವರು ಕ್ಷಮೆ ಕೇಳಬೇಕು. ಇದೆಲ್ಲವೂ ಕೂಡ ಇತಿಹಾಸವನ್ನು ತಿಳಿದು ಮಾತನಾಡಿದಾಗ ಅವರಿಗೆ ನಿಜಾಂಶ ಏನು ಅಂತ ಗೊತ್ತಾಗುತ್ತೆ. ಅನೇಕರಿಗೆ ನಿಜಾಂಶ ಅರ್ಥ ಮಾಡ್ಕೊಳ್ಳೋಕ್ಕೆ ಅವ್ರಿಗೆ ವ್ಯವಧಾನ ಇರೋದಿಲ್ಲ, ಅವ್ರಿಗೆ ಇಷ್ಟನೂ ಇರೋದಿಲ್ಲ. ಇದಿಷ್ಟು ಹೇಳ್ತಾ ಭುಗಿಲು ಬಗ್ಗೆ ಅದರ ಮರು ಬಿಡುಗಡೆ ಕಾರ್ಯಕ್ರಮಕ್ಕೆ ಕರೆದಿದ್ದಕ್ಕೋಸ್ಕರ ಇಲ್ಲಿನ ಎಲ್ಲ ಸಂಘದ ಪ್ರಮುಖರಿಗೆ, ಕಾರ್ಯಕರ್ತರಿಗೆ, ವಿಶೇಷವಾಗಿ ನಮ್ಮ ಜೋಶಿಯವರಿಗೆ, ಯಾಕೆಂದರೆ ಮೊದಲು ಕರೆದಿದ್ದೆ ಅವರು ನನಗೆ, ಅವರೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ವಂದೇ ವಂದೇ. ನಮಸ್ಕಾರ.